ಹೋಗ್ಬೇಕಾದ್ರೆ ಏಳು ಕಾರ್ಯಗಳು ಅತಿ ಮುಖ್ಯವಾಗಿ ನಮಗೆ ಬೇಕೇ ಬೇಕು. ಪರಲೋಕಕ್ಕೆ ಹೋಗ್ಬೇಕಾದ್ರೆ 7 ಕಾರ್ಯಗಳು ಅತಿ ಮುಖ್ಯ. ಅದೇ ಹೆಡ್ಡಿಂಗ್ ಇವತ್ತು ಟೈಟಲ್. ಪರಲೋಕಕ್ಕೆ ಹೋಗ್ಬೇಕಾದ್ರೆ ಒಂದು ಪಾಪಿ, ಒಂದು ಮನುಷ್ಯನು 7 ಮುಖ್ಯವಾದ, ನನ್ನನ್ನು ನೋಡ್ಬೇಕು ದಯಮಾಡಿ. ಅವ್ರು ಕೂರಿಸೋದು, ನೀವು ಕೂರಿಸ್ರಿ, ಹೇಳ್ಕೊಂಬಂದು ಕೂರಿಸಿ. ನನ್ನನ್ನು ನೋಡಿ ಕುತ್ಕೊಳ್ಳೋದು ಕೂಡ ನೋಡ್ತೀರಲ್ಲ ಯಾರನ್ನ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗ್ಬೇಕಾದ್ರೆ 7 ಮುಖ್ಯವಾದ ಕಾರ್ಯಗಳು ನೀನು ಭೂಮಿಯಲ್ಲಿರುವಾಗ ನೆರವೇರಿಸಲೇಬೇಕು. ನಿನ್ನ ಮೂಕಲ್ಲಿ ಉಸಿರಿರುವಾಗಲೇ ನೀನು ನೆರವೇರಿಸಲೇಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ, ಆತನ 2ನೇ ಬರೋಣ ಆಗುವುದಕ್ಕಿಂತ ಮುಂಚೆ, ಆತನ ಎತ್ತಲ್ಪಡುವುದಕ್ಕಿಂತ ಮುಂಚೆ ನೀನು ಆತನ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ದಿಕ್ ಮುಂಚೆ ಈ 7 ಕಾರ್ಯಗಳು ನಿನ್ನ ದೇಹದಲ್ಲಿ, ಆತ್ಮದಲ್ಲಿ, ಶರೀರದಲ್ಲಿ ನೀನೇ ನೆರವೇರಿಸಬೇಕು. ದೇವರಲ್ಲ, ದೇವರು ಸಹಾಯ ಮಾಡ್ತಾನೆ. ಪಾಸ್ಟರ್ ಅಲ್ಲ, ಪಾಸ್ಟರ್ ಸಹಾಯ ಮಾಡ್ತಾರೆ. ನೀನೇ ಆ ಕಾರ್ಯನ ಮಾಡಬೇಕು. ಪಕ್ಕದಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಹೇಳ್ಕೊಡ್ತಾರೆ. ಆಮೇಲೆ ಹಲ್ಲೆಲೂಯಾ, ಸಹಾಯ ಮಾಡ್ಕೊಡ್ತಾರೆ ಪರಲೋಕಕ್ಕೆ ಹೋಗಕ್ಕೆ. ನೀನು ನಾನು ಓಡಿಸ್ತೀನಿ ಅನ್ಬೇಕಷ್ಟೇ, ನಾನು ಪರಲೋಕಕ್ಕೆ ಬರ್ತೀನಿ ಅನ್ಬೇಕಷ್ಟೇ. ನನಗೆ ಪರಲೋಕ ಬೇಕು ದೇವರೇ ಅನ್ಬೇಕು. ನನಗೆ ನಿತ್ಯ ಜೀವ ಬೇಕಪ್ಪ, ಈ ಲೋಕ ಬೇಡ, ಈ ಜೀವಿತ ಬೇಡ. ಈ ಲೋಕ ತುಂಬಾ ಮೋಸ, ಈ ಲೋಕದಲ್ಲಿ ತುಂಬಾ ಅನ್ಯಾಯ, ಈ ಲೋಕ ತುಂಬಾ ಅಗಾಧ. ಹಲ್ಲೆಲೂಯಾ. ಈ ಕಾರ್ಗತ್ತಲೆ ಜೀವಿತ, ಈ ಮೋಸದ ಜೀವಿತ, ಈ ಸೈತಾನನ ಲೋಕ ನನಗೆ ಬೇಡ ದೇವರೇ. ಬೆಳಕಿನ ರಾಜ್ಯ, ಪರಲೋಕ ರಾಜ್ಯ, ನೀತಿವಂತರ ರಾಜ್ಯ, ಪರಿಶುದ್ಧರ ರಾಜ್ಯ, ಪವಿತ್ರಾತ್ಮನಾದ ದೇವರ ರಾಜ್ಯ ನನಗೆ ಬೇಕು ಅಂತ ಮುಂದೆ ಬಂದಿದ್ದೀರಲ್ವಾ? ಆಲ್ರೆಡಿ ನಂಬಿರೋರೆಲ್ಲ ಹಿಂದೆ ಕೂತಿದ್ದೀರಾ, ನಮ್ದೇ ಇರೋರು ಕೂತಿದ್ದೀರಾ. 3 ತರ ವೆರೈಟಿಲಿ ಇದ್ದೀರಾ. ನಮ್ದೇ ಇರೋರು ಇದ್ದೀರಾ, ನಂಬ್ಕೊಂಡು ಈಗ ತಾನೇ ಬರ್ತೀನಿ ಅನ್ನೋರು ಮುಂದೆ ಕೂತಿದ್ದಾರೆ. 7 ಸಹೋದರರು ಸಹೋದರಿಗಳು, 7 ಜನ ನಂಬಿರೋರು ಕೂಡ ಹಿಂದೆ ಕೂತಿದ್ದೀರಾ. ಎಲ್ಲರಿಗೂ ಸೇರಿ ಈಗ ದೇವರ ಆತ್ಮ ಮಾತಾಡ್ತಾನೆ. ಒಂದೇದಾಗಿ ಬರ್ಕೊಂತೀರಾ, ಬರ್ಕೊಳ್ಳಲ್ವಾ? ಆರಾಮಾಗಿ ಬಂದಿದ್ದೀರಾ ಮೇಡಮ್ಗಳು ಸಾರ್ಗಳ ತರ. ಎಲ್ಲ ಬುಕ್ಗಳು ಓದಿ ಕಬೋರ್ಡಲ್ಲಿ ಇಟ್ಬಿಟ್ಟಿದ್ದೀರಾ. ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಾಳೆ ದಿನ ನಿನ್ನನ್ನು ದೇವರು ಬೋಧಕನ ಮಾಡ್ಬೋದು, ಬೋಧಕಿ ಮಾಡ್ಬೋದು, ಒಬ್ಬನ ರಕ್ಷಣೆಯಲ್ಲಿ ನಡೆಸೋನಾಗಿ ಮಾಡ್ಬೋದು, ಇನ್ನೊಬ್ಬರಿಗೆ ನಿಮ್ಮ ಮನೆಯಲ್ಲಿರೋರಿಗೆ ಹೇಳೋ ಹಾಗೆ ಮಾಡ್ಬೋದು. ಈ ಮಾತುಗಳನ್ನ, ಈ ವಾಕ್ಯಗಳನ್ನ ತೆಗೆದು ನೀನು ಹೇಳುವಾಗ ಖಂಡಿತವಾಗ್ಲೂ ನೀನು ನಿದ್ರೆ ಬರ್ದಿರುವಾಗ ಇವುಗಳನ್ನ ಎತ್ತಿ ಓದ್ಕೊಂಡ್ರೆ ನಿನ್ನ ಮೈಂಡಲ್ಲಿ ಕುತ್ಕೊಂಡ್ಬಿಡ್ತದೆ. ಆಮೇಲೆ ಒಂದನೇದು, ಯೇಸು ಕ್ರಿಸ್ತನು ಬರೋಣದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನಲ್ಲಿ, ಅಲ್ಲೆಲ್ಲೂ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಅನ್ನೋ ನಿಶ್ಚಯ ನಮ್ಮಲ್ಲಿರಬೇಕು. ಆಮೇಲೆ ಯೇಸು ಕ್ರಿಸ್ತನು ಬರೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ರಕ್ತದಲ್ಲಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ ಅನ್ನೋ ಕನ್ಫರ್ಮ್ನೆಸ್, ಗ್ಯಾರಂಟಿ, ಒಂದು ಕ್ಲಿಯರ್ ನಮಗಿರ್ಬೇಕು. ಹಲ್ಲೆಲೂಯಾ. ಏನಿರ್ಬೇಕು? ಮೊದಲನೇದು, ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ರಕ್ತದಿಂದ ನನ್ನ ಪಾಪಗಳು ತೊಳೆಯಲ್ಪಟ್ಟಿದೆ ಪಾಸ್ಟೇ, ನನ್ನ ಪಾಪಗಳು ತೊಳೆಯಲ್ಪಟ್ಟಿದೆ ಬ್ರದರ್, ನನ್ನ ಪಾಪಗಳು ತೊಳೆಯಲ್ಪಟ್ಟಿದೆ ಸಿಸ್ಟರ್, ನನ್ನ ಪಾಪಗಳು ತೊಳೆಯಲ್ಪಟ್ಟಿದೆ ಅಣ್ಣ, ನನ್ನ ಪಾಪಗಳು ತೊಳೆಯಲ್ಪಟ್ಟಿದೆ ತಂಗಿ ಅಂತ ನೀನು ಗಟ್ಟಿಯಾಗಿ, ಸ್ಥಿರವಾಗಿ, ದೃಢವಾಗಿ, ಸ್ಟ್ರಾಂಗ್ ಆಗಿ ಹೇಳ್ಬೇಕು. ಎರಡನೇದು, ಹಲ್ಲೆಲೂಯಾ, ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ಥಾನ ತಗೊಳ್ಬೇಕು. ಮೂರನೇದು, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಲ್ಪಡಬೇಕು. ಹಲ್ಲೆಲೂಯಾ. ನಾಲ್ಕನೇದು, ಹಲ್ಲೆಲೂಯಾ, ನಿನಗೂ ಈ ಲೋಕದವರೆಗೂ ವ್ಯತ್ಯಾಸ ಇರಬೇಕು. ಶರೀರ ಸಂಬಂಧವಾಗಿ ಜೀವಿಸಬಾರದು, ಆತ್ಮ ಸಂಬಂಧವಾಗಿ ಜೀವಿಸಬೇಕು. ಐದನೇದು, ಹಲ್ಲೆಲೂಯಾ, ಸುವಾರ್ತೆ ಸಾರುವುದು ನಿಮ್ಮ ಮೇಲೆ ಇರೋ ಭಾರ. ನೀನು ನಿಮ್ಮ ಮನೆಯವರಿಗೆ, ನಿನ್ನ ಅಕ್ಕಪಕ್ಕದವರಿಗೆ, ನಿನ್ನ ಗ್ರಾಮದವರಿಗೆ, ನಿನ್ನ ಪಟ್ಟಣದವರಿಗೆ, ನಿನ್ನ ದೇಶದವರಿಗೆ ಸುವಾರ್ತೆ ಸಾರೋ ಭಾರ ನಿನ್ನ ಮೇಲೆ ಮಹಾ ಆಜ್ಞೆ ತರ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರನೇದು, ಯೇಸು ಕ್ರಿಸ್ತನು ಬರುತ್ತಾನೆಂದು ಒಂದೊಂದು ದಿನ ಕೂಡ ನಂಬಬೇಕು. ನೀನು 5 ದಿನ ನಂಬಿಟ್ಟು 6ನೇ ದಿನ ಸಂಶಯ ಪಡೋದಲ್ಲ, 5 ತಿಂಗಳು ನಂಬಿಟ್ಟು 6ನೇ ತಿಂಗಳಲ್ಲಿ ಡೌಟ್ ಪಡೋದಲ್ಲ, 5 ವರ್ಷ ನಂಬಿಟ್ಟು 6ನೇ ವರ್ಷದಲ್ಲಿ ಇನ್ನೂ ಬಂದಿಲ್ಲ ನೋಡೋಣ ಅನ್ನೋದಲ್ಲ.
ಇದನ್ನೆಲ್ಲ ಆಮೇಲೆ ವಿವರಿಸ್ತೀನಿ ನಾನು ನಿಮಗೆ. ನಾನಲ್ಲ, ಪರಿಶುದ್ಧಾತ್ಮ ದೇವರು ನನ್ನ ಬಾಯಿ ಮೂಲಕ ನಿನಗೆ ವಿವರಿಸ್ತಾನೆ. 7ನೇದು, ಕಡೆಯವರೆಗೂ ತಾಳ್ಮೆಯಿಂದ ಕಾತ್ಕೊಂಡಿರ್ಬೇಕಂತ. ಈ 7 ಪಾಯಿಂಟ್ಗಳನ್ನ ನೆರವೇರಿಸುವಾಗ ಪಕ್ಕ 100% ನಿನಗೆ ಪರಲೋಕ. ಚೆನ್ನಾಗಿ ಕೇಳಬೇಕು. ಮೊಬೈಲ್ ಆನ್ ಮಾಡ್ಕೊಳ್ಳಿ, ರೆಕಾರ್ಡಿಂಗ್ ಬೇಕಾದ್ರೆ. ಆಮೇನ್, ಹಲ್ಲೆಲೂಯಾ. 7 ಮಾಡಲೇಬೇಕು ಬ್ರದರ್ ಸಿಸ್ಟರ್. ನೀನು 7 ನೆರವೇರಿಸಿದ್ರೇ ಪರಲೋಕಕ್ಕೆ ಹೋಗೋದು. ಇವುಗಳಲ್ಲಿ ಯಾವನ ನೀನು ವೀಕ್ನೆಸ್ ಇದ್ರೆ, ಇವುಗಳಲ್ಲಿ ಯಾವನ ನೀನು ತಪ್ಪಿ ಹೋಗ್ತಾ ಇದ್ರೆ, ಆಮೇಲೆ ನಿನ್ನನ್ನು ಎಚ್ಚರಿಸ್ಕೊಂಡ್ಬಿಡು. ಪ್ರೈಸ್ ದ లార్డ్, ప్రైజ్ ద లార్డ్. మొదటిది ఇది ఏమి? యేసుక్రీస్తు రక్తములో మనము కడగబడినామనే ఒక నిశ్చయత్వము, ఒక గ్యారంటీ మనలో ఉండాలి. రెండేది వచ్చి తండ్రి, కుమారుడు, పరిశుద్ధాత్మ నామములో బ్యాప్టిజం పొందాల. మూడేది వచ్చి పరిశుద్ధాత్మను అభిషేకం పొందాల. నాలుగనేది వచ్చి హల్లెలూయా, ఈ లోకం మనుషులకి మనకి వ్యత్యాసం ఉండాల, తేడా ఉండాల. శరీర సంబంధంగా జీవించకూడదు, ఆత్మ సంబంధంగా జీవించాలి. 5నేది ప్రతి ఒక్కరికి నువ్వు సువార్తని అందించాలి. ప్రైజ్ ద లార్డ్. 6నేది యేసుక్రీస్తు రాకడం గురించి నీకు ప్రతిరోజు దాని గురించి నువ్వు నమ్మాలా, మాట్లాడాలి. 7వ విషయం, 7వ సంగతి, కడపటి వరకు ఓదార్పుగా నువ్వు క్రీస్తుకై కాసుకో ఉండాలి ఆయన సన్నిధిలో. 7 సంగతుల్ని, 7 కార్యాలని నువ్వు క్రీస్తుకై నడిపించేటప్పుడు, నువ్వు భూమిలో ఉన్నప్పుడు, నీ శ్వాసము నీలో ఉన్నప్పుడే నువ్వు దీన్ని అన్ని నెరవేర్పించేదైతే యేసుక్రీస్తు రాకడి సమయంలో. ఆమేన్, హల్లెలూయా. ఆయన జతలోనే, ఆయన తోడే నువ్వు పరలోకానికి వెళ్ళిపోతావు. భూలోకానికి నీకు ఏ రకమైన సంబంధము, సహవాసము లేదు. 7 విషయాలు చాలా ಅದ್ಭುತమైన ఒక ವಿವರಣ. ತಾನೇ వెళ్ళిపోయి మనం చూస్తామా? ಅದನ್ನು ಹೊರಟೋಗಿ ನಾವು ನೋಡೋಣ. ಬೇಕಾಗಿದಲ್ಲ? ನೀನು 2, 3 ಇರ್ತೀಯ ಇದರಲ್ಲಿ, ಇನ್ನು 5, 6ರಲ್ಲಿ ತಪ್ಪಿರ್ತೀಯ, 3, 4ರಲ್ಲಿ ಕರೆಕ್ಟ್ ಆಗಿರ್ತೀಯ, 1, 2ರಲ್ಲಿ ತಪ್ಪಿರ್ತೀಯ. ಇನ್ನು ಕೆಲವರು 7 ತಪ್ಪಿರೋರು ಇರ್ತಾರೆ, ಇನ್ನು ಕೆಲವರು 5 ನೆರವೇರಿಸ್ತಾ ಇರ್ತಾರೆ, 2 ತಪ್ಪಿರ್ತಾರೆ. 5 ಕೂಡ ಇವತ್ತಿಂದ ನೀನು 7 ಕೂಡ ಸಿದ್ಧನಾಗೋ ತರ ಪರಿಶುದ್ಧಾತ್ಮ ನಿನ್ನಲ್ಲಿ ಬಲಪಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಮೊದಲನೇದು ಯಾವ್ದು ಹೇಳಿ? ಇವಾಗ ನೀವು ನಮ್ಮ ಜೊತೆಲಿ ಮಾತಾಡ್ಬೇಕು. ಫಸ್ಟ್ನೇದು ಯಾವುದು? ಯೇಸು ಕ್ರಿಸ್ತನು ಬರೋದಕ್ಕಿಂತ ಮುಂಚೆ ನಾನು ರಕ್ತದಿಂದ ತೊಳೆಯಲ್ಪಟ್ಟಿರೋ ನಿಶ್ಚಯ ನಿನಗಾಗಬೇಕು, ಬೇರೆಯವರಿಗಲ್ಲ, ಬೇರೆ వారి కాదు, నీకే. యేసు క్రీస్తు రక్తము ద్వారా, రక్తము నిండి నా పాపాలు క్షమించబడినది అని సంపూర్ణంగా మనపూర్వకంగా నమ్మాలి. హల్లెలూయా. మనపూರ್ವಕವಾಗಿ ನಂಬಬೇಕು. ಯೇಸು ಕ್ರಿಸ್ತನಲ್ಲಿ ನನ್ನ ಆತನ ರಕ್ತದಿಂದ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇದು ಬಿಟ್ರೆ ಪರಲೋಕ ಇಲ್ಲ. ಚೆನ್ನಾಗಿ ಕೇಳಬೇಕು. ಹೊಸದಾಗಿ ದೀಕ್ಷಾಸ್ಥಾನ ತಗೊಳ್ಳೋ ಬ್ರದರ್ ಸಿಸ್ಟರ್ಸ್, ಪ್ಲೀಸ್ ಎಲ್ಲರೂ ಕೇಳಿ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ. ನಮ್ಮ ಅಪ್ಪ ಪಾಸ್ಟ್ ಅಂದ್ರೆ పరలోకದಲ್ಲಿ బిడల దేవుడు, మా తండ్రి పాస్టరు, మేము 4 నెలల ఇంకా క్రీస్తును ఇదంతా నడువును. నేను పాస్టర్కి సహాయం చేస్తాను, చర్చ్ మందిరానికి నేను స్థలం ఇచ్చినాను, మందిరం కట్టించినాను. ఇది ఏది నేను పరలోకానికి తీసుకెళ్ళదు. ನಮ್ಮಪ್ಪ ಪಾಸ್ಟರು, ನಾನು ಚರ್ಚ್ಗೆ ಸ್ಥಳ ಕೊಟ್ಟಿದ್ದೀರಿ, ನಾವು ಚರ್ಚ್ ಕಟ್ಕೊಟ್ಟಿದ್ದೀರಿ, ಪಾಸ್ಟರ್ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ, ನಾನು ಕರೆಕ್ಟಾಗಿ ಕಾಣಿಕೆ ಕೊಡ್ತೀನಿ, ನಾನು ಕ್ರಮವಾಗಿ ಚರ್ಚ್ಗೆ ಹೋಗ್ತೀನಿ, ಡೈಲಿ ಬೈಬಲ್ ಓದಿ ಪ್ರೇಯರ್ ಮಾಡ್ತೀನಿ, ಕರೆಕ್ಟಾಗಿ ನಡ್ಕೊಂತೀನಿ ಅಂತ ನಿನ್ನ ಸ್ವಂತ ಆಚಾರ ವಿಚಾರಗಳು ಮನೋಭಾವ ಇರ್ತೈತಲ್ಲ, ಇವು ಯಾವುದು ನಿನ್ನನ್ನು ಪರಲೋಕಕ್ಕೆ ಸೇರಿಸಲ್ಲ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀನಿ ಅನ್ನೋ ನಿಶ್ಚಯದಲ್ಲಿದ್ರೆ ಏನು ನೀನು ಆಮೇಲೆ ಸೆಕೆಂಡರಿ ಮಾಡಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆಕ್ಟಾಗಿ ಚರ್ಚ್ಗೆ ಹೋಗ್ತೀನಿ, ಪರಲೋಕಕ್ಕೆ ಹೋಗ್ಬಿಡ್ತೀನಿ, ದೀಕ್ಷಾ ಸ್ಥಾನ ತಗೊಂಡಿದ್ದೀನಿ, ಪರಲೋಕಕ್ಕೆ ಹೋಗ್ಬಿಡ್ತೀನಿ, ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತೀನಿ, ಪರಲೋಕಕ್ಕೆ ಹೋಗ್ಬಿಡ್ತೀನಿ. ಪ್ಲೀಸ್ ಇಂಥದನ್ನ ಕಟ್ಟಿ ಬಿಡು, ಇದನ್ನ ಸೈಡ್ಗೆ ಬಿಟ್ಟು ಕೆಳಗಡೆ ಹಾಕಿ ಸೈಡಲ್ಲಿ ಇಟ್ಕೊಂಡು ಅದನ್ನ ಆಮೇಲೆ ಎತ್ಕೊಳ್ಳಿಯ ಪಾಪಗಳು ಕ್ರಿಸ್ತನಲ್ಲಿ ತೊಳಸ್ಕೋ.
ರಕ್ತದಲ್ಲಿ ನಿನ್ನ ಪಾಪಗಳನ್ನ ಹೇಳಿ ಪಶ್ಚಾತ್ತಾಪಪಟ್ಟು ನಿನ್ನ ಪಾಪಗಳನ್ನ ಫಸ್ಟ್ ಒಪ್ಪೋ, ಯೇಸು ಹತ್ರ ಶಿಲ್ಬೆ ಹತ್ರ ಬೇಡಿಕೋ. ಮೂರನೇದು, ಅದಕ್ಕೋಸ್ಕರ ಅಳು. ಯೇಸು ಕ್ರಿಸ್ತನು ರಕ್ತದಿಂದ ತೊಳಿತಾನೆ, ನಿನ್ನ ಹೃದಯದಲ್ಲಿ ಸಮಾಧಾನ ಬರ್ತದೆ, ನಿನ್ನ ಹೃದಯದಲ್ಲಿ ನಿಶ್ಚಯತ್ವ ಬರ್ತದೆ. ನಾನು ಶಪಿಸಲ್ಪಟ್ಟ ನೀತಿವಂತನು, ಪರಿಶುದ್ಧನು, ಪರಿಶುದ್ಧನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ಖಂಡಿತನಾ? ನಿಜನಾ? ನಾನು ಚರ್ಚೆಲ್ಲ ಮುಗಿಸಿ ಕ್ಲೀನ್ ಮಾಡ್ತೀನಿ, ವಾಲಂಟಿಯರ್ಸ್ ಕೆಲಸ ಮಾಡ್ತೀನಿ, ಆಮೇಲೆ ಪಾಸ್ಟರ್ಸ್ ಹೋಗಿ ಏರ್ಪೋರ್ಟ್ ಅಲ್ಲಿ ಕರ್ಕೊಂಡ್ ಬರ್ತೀನಿ, ಅವ್ರ ಬ್ಯಾಗ್ ಎಲ್ಲ ಹಿಡ್ಕೊಂಡೇ ಇರ್ತೀನಿ, ಅವ್ರನ್ನ ಹತ್ತಿಸ್ತೀನಿ, ಅವ್ರನ್ನ ಪಿಕಪ್ ಮಾಡ್ತೀನಿ, ಅವ್ರನ್ನ ಟ್ರೈನ್ ಅಲ್ಲಿ ರೈಲ್ವೆ ಸ್ಟೇಷನ್ ಕಾರಲ್ಲಿ ಕರ್ಕೊಂಡ್ ಬರ್ತೀನಿ, ಅವ್ರ ಮನೆ ಹತ್ರನೇ ಕಾದ್ಕೊಂಡಿರ್ತೀನಿ. ಯಾವ ಕರ್ಕೊಂಡೋಗ ನಿನ್ನ ಕರ್ಕೊಂಡು ಹೋಗೋದೇ ಹಲ್ಲೆಲೂಯಾ. ರಕ್ತ ತೊಳೆಯಲ್ಪಟ್ಟಿರೋ ಪಾಪಗಳು, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರೋ ವಿಶ್ವಾಸಿ ಪರಲೋಕಕ್ಕೆ 100% ಎಂಟ್ರಿ ಆಗ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಯಾಕಂದ್ರೆ ಕನ್ಯೆಯಿಂದ ಹುಟ್ಟಿರೋ ಒಬ್ಬ ಮಗನು ಈ ಭೂಮಿ ಮೇಲೆ ರಕ್ತವನ್ನು ಸುರಿಸೋದಾದ್ರೆ ಭೂಮಿಯಲ್ಲಿರೋ ಪಾಪಗಳು ಕ್ಷಮಿಸಲ್ಪಡುತ್ತವೆ, ಭೂಮಿಯಲ್ಲಿರೋ ಶಾಪಗಳು ಕ್ಷಮಿಸಲ್ಪಡುತ್ತವೆ. ಮನುಷ್ಯನು ಪಾಪ ಮಾಡಿ ಶಾಪವನ್ನು ಮುಚ್ಚಿಕೊಂಡು ದರಿದ್ರ ಜೀವಿತ, ಬಡತನದ ಜೀವಿತ, ಮರಣದ ಜೀವಿತ, ರೋಗದ ಜೀವಿತ, ವ್ಯಾಧಿಯ ಜೀವಿತ, ಕಣ್ಣೀರಿನ ಜೀವಿತ, ಆಸ್ಪತ್ರೆ ಜೀವಿತ, ಉದ್ಯೋಗ ಇಲ್ಲ, ಸಂತಾನವಿಲ್ಲ, ಸಮಾಧಾನ ಇಲ್ಲ, ಆದಾಯ ಇಲ್ಲ, ಕಣ್ಣೀರು, ಕಳವಳ, ಕುಟುಂಬ ಸಮಸ್ಯೆ, ಕೋರ್ಟು, ಪೊಲೀಸ್ ಕಚೇರಿ ಇವುಗಳಲ್ಲಿ ನಲುಗ್ತಾ ಇರ್ತಾರೆ. ಸಮಾಧಾನ ಇರಲ್ಲ, ಪಾಪಗಳು ಹುಟ್ಟುಕೊಂಡಿದ್ದೇವೆ. ಯೇಸು ಕ್ರಿಸ್ತನ ಹತ್ರ ಓಡುವಾಗ ನಡ್ಕೊಳ್ಳುವಾಗ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟು ನೀನು ನೀತಿವಂತನು, ನೀತಿವಂತಲಾಗಿ ಮಾರ್ಪಡ್ತೀಯ. ಬೇಗ ನನಗೆ ವಾಕ್ಯಗಳು ಬೇಕು. ದಯಮಾಡಿ ಕೀರ್ತನೆಗಳು 51ನೇ ಅಧ್ಯಾಯ 5ನೇ ವಚನ 7ನೇ ವಚನ. ಯಾರು ಹೇಳೋದು? ಹಲ್ಲೆಲೂಯಾ. ಏನು ತಿನ್ನಕ್ ಬಿಡಮ್ಮ ಅವರಿಗೆ? ಓದಿ ಬೇಗ, ಫಾಸ್ಟ್ ಆಗಿ ಓದ್ಬೇಕು ನಮಗೆ. ದಯವಿಟ್ಟು ಕೀರ್ತನೆಗಳು 51:5 ಓದಿ ಬೇಗ. ಹುಟ್ಟಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ ಮಧ್ಯದ ದಿನದಿಂದಲೂ ನಾನು ದ್ರೋಹಿಯೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹುಟ್ಟಿನಿಂದಲೂ ನಾನು ಪಾಪಿ. ನೀನು ಹಂಗೆ ಹೇಳ್ತೀಯಾ ಬ್ರದರ್, ಸಿಸ್ಟರ್? ನೀನು ಹಂಗೆ ಹೇಳ್ತೀಯಾ? ನಾನು ಪಾಪಿ ಅಂತ ಯೇಸು ಹತ್ರ ಹೇಳ್ತೀಯಾ? ದಾವೀದನಂತ ಹೇಳ್ತೀಯಾ? ಇವತ್ತಿನ ಪರಿಶುದ್ಧ ತರನೇ ಹೇಳ್ತೀಯಾ? ದೇವರೇ, ನಾನು ಪಾಪಿ, ನನ್ನ ಪಾಪಗಳು ತೊಳೆಯಲ್ಪಡಲಿ ಅಂತ ಆ ಬೇಸಿ ಹೆಂಗಸು, ಆ ಮರಿಯ ಹೆಂಗಸು ಹೇಳ್ಕೊಂಡಂಗೆ ನೀನು ಹೇಳ್ಕೊಂಡು ಹತ್ಕೊಂತೀಯಾ? ಆ ಭವಿಷ್ಯವಾಯಿತು ಪ್ರಾರ್ಥನೆ ಮಾಡುವಾಗ ತಲೆ ಎತ್ತೋದಕ್ಕೂ ಕೂಡ ಮನಸ್ಸಿಲ್ಲ, ತಲೆಯನ್ನ ಬಗ್ಗಿಸ್ಕೊಂಡು ನನ್ನ ಪಾಪಗಳು ಕ್ಷಮಿಸಲ್ಪಡಲಿ ಅಂತ ಕೇಳ್ತೀಯಾ? ನೀನಾಗ ರಕ್ಷಿಸಲ್ಪಡ್ತೀಯ. ಆಮೆನ್. ಬೇಗ 7ನೇ ವಚನ ಓದಿ. ಅದರಲ್ಲಿ ಹಿಸ್ಸೋಪ್ ಗಿಡದ ಬರಳಿನಿಂದ ನೀರನ್ನು ಚುಮುಕಿಸುವ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ನಾನು ಕ್ಲೀನ್ ಆಗ್ತೀನಿ. ದೇವರೇ, ಪಾಪಗಳು ನನ್ನಲ್ಲಿದ್ರೆ ಸಮಾಧಾನ ಇಲ್ಲ, ಪಾಪಗಳು ರೋಗನ ತರ್ತಾ ಇದೆ, ಪಾಪಗಳು ಶಾಪನ ತರ್ತಾ ಇದೆ, ಪಾಪಗಳು ಕಳವಳ ತರ್ತಾ ಇದೆ, ಪಾಪಗಳು ಮರಣ ತರ್ತಾ ಇದೆ, ಪಾಪಗಳು ನಮ್ಮ ಆದಾಯವನ್ನ ವೇಸ್ಟ್ ಮಾಡ್ತದೆ, ಪಾಪಗಳು ನಮ್ಮನ್ನ ಚಿಂತೆಗೆ ಗುರಿ ಮಾಡ್ತದೆ. ಅಂತ ಪಾಪಗಳು ನನ್ನಲ್ಲಿ ಹಾಳು ಮಾಡು, ನನ್ನಲ್ಲಿ ಶ್ರೀಮಂತವಾಗಿರ್ಬಾರ್ದು. ನಿನ್ನ ಹಲ್ಲುಗಳಲ್ಲಿ ಹಾಕೊಂಡು ಕಡಗಡ ಕಡಗಡ ಅಂತ ಕಡ್ದು ಬಿಡು, ನಿನ್ನ ಕೈಯಲ್ಲಿ ಹಾಕೊಂಡು ಹಿಂಡಿ ಬಿಡು, ನಿನ್ನ ಕಾಲಲ್ಲಿ ಹಾಕಿ ನುಸುಕಿ ಬಿಡು, ಅದನ್ನ ಶಿಲ್ಬೆಲ್ ಹಾಕಿ ಜಡೆ ಬಿಡು. ಇಟ್ಕೋಬೇಡ ನಿನ್ನ ಹತ್ರ. ಎಷ್ಟು ದಿನ ಪಾಪದಲ್ಲಿ ಜೀವಿಸ್ಬೇಕಂತಿದ್ಯಾ? ಪಾಪದಲ್ಲಿ ಸಾಯ್ಬೇಕಂತಿದ್ಯಾ? ಪಾಪನ ಪ್ರೀತಿಸ್ತೀಯಾ? ಪಾಪ ನಿನ್ ಫ್ರೆಂಡ? ಪಾಪಕ್ಕಾಗಿ ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ಜೀವ ಕೊಟ್ಟಿದ್ದಾರೆ, ರಕ್ತನ ಸುರಿಸಿದ್ದಾರೆ, ಕ್ಷಮಿಸೋದಕ್ಕೂ ಸಿದ್ಧರಾಗಿದ್ದಾರೆ. ಬಾ ಮುಂದುಗಡೆ, ಬಾ ಯೇಸುವಿಗೆ. ಹಲ್ಲೆಲೂಯಾ. ನನ್ನ ವಾಕ್ಯ ಕೀರ್ತನೆಗಳು 32:1 ಪಾಸ್ಟರ್ ಓದಬೇಕು ಪ್ಲೀಸ್. ಇವತ್ತು ಜಾಸ್ತಿ ಇದೆ ಮೆಸೇಜ್, ತುಂಬಾ ವಾಕ್ಯಗಳಿದೆ, ಒಂದು 20 ವಾಕ್ಯಗಳಿದೆ. ಬೇಗ ಓದಿ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಒಂದು ಯೋಹಾನ 1:7 ಓದಿ. ಇನ್ನೊಬ್ರು, ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾರ
ಧನ್ಯರು. ಅವರು ಅಮೆರಿಕದವರು, ಭಾರತದವರು, ಆಸ್ಟ್ರೇಲಿಯಾದವರು, ಇಂಗ್ಲೆಂಡ್ ಅವರು, ಜಪಾನ್ ಅವರು, ಇರಾನ್, ಇರಾಕು, ಯಾವ ಭಾಷೆಯವರು, ಯಾವ ಜಾತಿಯವರು, ಯಾವ ಧರ್ಮದವರು ಗೊತ್ತಿಲ್ಲ, ಅವರೆಲ್ಲ ದೇವರ ಸೃಷ್ಟಿ. ಆಮೆನ್. ಯಾರು ಯೇಸು ಕ್ರಿಸ್ತನ ಪಾಪಗಳು, ಯೇಸು ಕ್ರಿಸ್ತನ ಯಾರ ಪಾಪಗಳನ್ನ, ಯಾರ ತಪ್ಪುಗಳನ್ನ, ಯಾರ ಅಪರಾಧಗಳನ್ನ ಕ್ಷಮಿಸ್ತಾರೋ ಭೂಮಿಯಲ್ಲಿರೋ ಎಲ್ಲ ಮನುಷ್ಯರಿಗಿಂತ ಅವರೇ ಗ್ರೇಟ್. ಸರ್ವ ಸೃಷ್ಟಿಯಲ್ಲಿರೋ ಎಲ್ಲ ಮಾನವರಿಗಿಂತ ಅವರೇ ಗ್ರೇಟ್. ಎಲ್ಲ ಶ್ರೀಮಂತರಿಗಿಂತ ಅವನೇ ಗ್ರೇಟು, ಅವಳೇ ಗ್ರೇಟ್. ಸ್ವೀಕಾರ ಮಾಡಿಕೊಂಡವರು ಹಲ್ಲೆಲೂಯಾ ಹೇಳಿ. ಪ್ರೈಸ್ ದ ಲಾರ್ಡ್. ವಾಕ್ಯ 1 ಯೋಹಾನ 1:7, ಎಫೆಸ 1:7 ಇನ್ನೊಬ್ರು ಓದಿ. ಆದರೆ 1:7 ಇನ್ನೊಬ್ರು ಎಫೆಸ ರೆಡಿಯಾಗಿರಿ. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಅವರ ಸಂಗಡಲು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನ ನಿವಾರಣೆ ಮಾಡುವ ಪರಿಶುದ್ಧ ಮಾಡುತ್ತದೆ. ಹಲ್ಲೆಲೂಯಾ. ಸಕಲ ಪಾಪಗಳನ್ನ, ಸಕಲ ನೀತಿಯನ್ನ, ಸಕಲ ಅಪರಾಧಗಳನ್ನ, ಸಕಲ ತಪ್ಪುಗಳನ್ನ ಆಮೆನ್ ಯೇಸು ಕ್ರಿಸ್ತನ ರಕ್ತ ಅಳಿಸಾಕ್ತದೆ, ಕ್ಲೀನ್ ಮಾಡ್ಬಿಡ್ತದೆ. ಹಸಿರು ಹೆಂಗೆ ಟಾಯ್ಲೆಟ್ ನ ಟೈಲ್ಸ್ ನ ತಲೆನ ಕ್ಲೀನ್ ಮಾಡಾಕ್ತದೋ ಅದೇ ರೀತಿ ಯೇಸು ಕ್ರಿಸ್ತನ ರಕ್ತ ನಿನ್ನ ದೇಹದಲ್ಲಿ ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಅಜ್ಜಿ, ನಿನ್ನ ತಾತ, ನಿನ್ನ ಮುತ್ತಾತ, ಮುತ್ತಾದ್ರೆ ಆಮೆನ್ ನಿನ್ನ ಗಂಡ ಕಡೆಯವರು, ನಿನ್ನ ಕಡೆಯವರು ಮಾಡಿರೋ ಎಲ್ಲ ಪಾಪ, ಶಾಪ, ಕಟ್ಟುಗಳು ನಿನ್ನ ತಲೆ ಮೇಲೆ ಬಂದಿರ್ತದೆ. ನಿನ್ನ ತಲೆ ಮೇಲೆ ಬಂದು ಕೂತಿರ್ತದೆ. 32 ತಲೆಗಳ ಪಾಪ ನಿನ್ನ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರ್ತೀಯ. ನೀನು ಯೇಸು ಹತ್ರ ಬಂದು ಕೇಳಿಕೊಳ್ಳುವಾಗ ರಕ್ತ ಸಕಲ ಅನೀತಿಯನ್ನ, ಅನೀತಿ ಹೋದ್ಮೇಲೆ ಅನೀತಿವಂತನ ಏನಾಗ್ತಾನೆ ಹೇಳ್ರಿ ಬೇಗ? ನೀತಿವಂತನಾಗ್ತಾನೆ. ಯೇಸು ಕ್ರಿಸ್ತ రక్తము అనీతివంతుని క్షమిస్తే, అనీతిని తీసివేస్తే అనీతివంతుడు అనీతివంతురాలు నీతివంతులుగా నీతివంతుడుగా మారిపోతారు. హల్లెలూయా, హల్లెలూయా. ఆ ఎఫెಸ 1:7, రోమపುರ 5:9, రోమಪುರ 5:9 ರೆಡಿಯಾಗಿ. ಯಾರಿಗೂ ವಾಕ್ಯದ ಟೆನ್ಷನ್ ಬೇಡ. ನಾನು ನಿಮ್ಮೆಲ್ಲರಿಗೂ ಈ ವಾಕ್ಯಗಳು ಕೊಡ್ತೀನಿ, ಯೂಟ್ಯೂಬ್ ಅಲ್ಲಿ ಇರ್ತದೆ, ಸಪರೇಟ್ ಆಗಿ ಕೊಡ್ತೀನಿ, ಲಾಸ್ಟ್ ಅಲ್ಲಿ ಬೇಕಾದ್ರೆ ಹೇಳ್ತೀನಿ. ಆಮೇಲೆ ವಾಕ್ಯದ ಬಗ್ಗೆ ಚಿಂತೆ ಬೇಡ, ಎಲ್ಲ ವಾಕ್ಯಗಳು ಕೊಡ್ತೀನಿ. ಓದಿ ಸಿಸ್ಟರ್. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದೆಯಾ? ಯೇಸು ಕ್ರಿಸ್ತನ ರಕ್ತ ನಮ್ಮ ಅಪರಾಧಗಳನ್ನು ಕ್ಷಮಿಸುತ್ತಾ, ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾ, ನಮ್ಮ ಶಾಪಗಳನ್ನು ಕ್ಷಮಿಸುತ್ತಾ? ಖಂಡಿತ. ವಾಕ್ಯ ಸ್ಪಷ್ಟವಾಗಿದೆ, ಬೈಬಲ್ ಅಲ್ಲಿ ಕ್ಲಿಯರ್ ಆಗಿದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತ ನಮ್ಮ ಸಕಲ ನೀತಿ, ಸಕಲ ಪಾಪ, ಸಕಲ ಅಪರಾಧ, ಸಕಲ ಕೆಟ್ಟತನ, ಸಕಲ ಶಾಪವನ್ನ ಒಡಿಸಾಗಿ ಕ್ಲೀನ್ ಮಾಡುತ್ತದೆ. ನೀನ್ ಶಾಪಗಳಿಲ್ಲದೆ ಇದ್ರೆ ನಿಮ್ಗೆ ಸಂತೋಷ. ನಾನು ಆರಾಧನೆ ಹೇಳಿದೆ, ಪಾಪ ಇದ್ರೆ ಸಮಾಧಾನ ಇರಲ್ಲ ಅಂತ ನೆನಪಂತ. ಆರಾಧನೆ ಮಧ್ಯದಲ್ಲಿ ಹೇಳಿದೆ, ಪಾಪಗಳ ಒಳಗಡೆ ಇದ್ರೆ ಮನುಷ್ಯನಿಗೆ ಸಮಾಧಾನ ಇರಲ್ಲ. ಅವ್ನಿಗೆ ಎಷ್ಟೇ ದುಡ್ಡಿರ್ಲಿ, ಅವ್ನಿಗೆ ಎಷ್ಟೇ ಹಿಂದೆ ಮುಂದೆ ಇರ್ಲಿ, ಅವ್ನಿಗೆ ಎಷ್ಟೇ ಸೆಕ್ಯೂರಿಟಿ ಇರ್ಲಿ, ಅವ್ನಿಗೆ ಎಷ್ಟೇ ಕ್ಲಿಯರ್ ಆಗಿರ್ಲಿ, ಅವ್ನು ಎಷ್ಟು ದೊಡ್ಡ ಮನುಷ್ಯನೇ ಆಗಿರ್ಲಿ, ಪಾಪಗಳ ಒಳಗಡೆ ಇದ್ರೆ ಬಡವನಾದ್ರೆ ಕೂಡ ಸಮಾಧಾನ. ರೋಮಪುರ ಗ್ರಂಥ 5:9, ಇನ್ನೊಬ್ರು ಇಬ್ರು 9:14 ಫಾಸ್ಟ್ ಆಗಿ ಓದಬೇಕು. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳೋದು ಮತ್ತು ನಿಶ್ಚಯವಲ್ಲವೇ? ಯೇಸು ಕ್ರಿಸ್ತನ ರಕ್ತ ನಿನ್ನನ್ನು ಕ್ಷಮಿಸ್ತಾ ಇದ್ದಂತೆ, ನಿನ್ನನ್ನು ಮನ್ನಿಸ್ತಾ ಇದ್ದಂತೆ, ನಿನ್ನನ್ನು ಸಮಾಧಾನ ಕೊಡ್ತಾ ಇದ್ದಂತೆ, ನಿನ್ನ ರೋಗವನ್ನು ಓಡಿಸ್ತಾ ಇದ್ದಂತೆ, ನಿನ್ನ ಶಾಪವನ್ನು ಅಳಿಸ್ತಾ ಇದ್ದಂತೆ, ನಿನ್ನ ಪಾಪದ ಕಟ್ಟುಗಳನ್ನು ಒಡೆದು ಹಾಕ್ತಾ ಇದ್ದಂತೆ. ಕಂಡು
ಕಣ್ಣು ಪಾಪ ಮಾಡ್ತದೆ, ಕೈ ಪಾಪ ಮಾಡ್ತದೆ, ಮನಸ್ಸು ಪಾಪ ಮಾಡ್ತದೆ, ಹೃದಯ ಪಾಪ ಮಾಡ್ತದೆ, ಕಾಲು ಪಾಪ ಮಾಡ್ತದೆ, ಕೈ ಪಾಪ ಮಾಡ್ತದೆ, ಕಿವಿಗಳು ಪಾಪ ಮಾಡ್ತದೆ. ಯೇಸು ಕ್ರಿಸ್ತನ ರಕ್ತ ಎಷ್ಟು ಪಾಪ ಇದೆ, 10 ಕೋಟಿ ಪಾಪ ಮಾಡಿದ್ರು ಬ್ರದರ್ ಸಿಸ್ಟರ್. ಯೇಸು ಕ್ರಿಸ್ತನ ಒಂದೇ ಒಂದು ತೊಟ್ಟು ರಕ್ತ ಅದನ್ನೆಲ್ಲ ಕ್ಲಿಯರ್ ಮಾಡ್ಬಿಡ್ತದೆ. ನಂಬಿರು ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇಬ್ರು 9:14 ಶಕ ಬಾಲ ಗಗ ಬಾಬಾ ಶಿಕ ಬಾಬಾ ರಿಕ ಬಾಬಾ. ಓದಿ ಸಿಸ್ಟರ್. ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ತಗ್ಗಿಸಿಕೊಂಡ ಕ್ರಿಸ್ತನ ರಕ್ತದಿಂದ ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಮ್ಮ ನಿರ್ಜೀವ ಕರ್ಮ, ನಿನ್ ಕರ್ಮ ಅಂದರೆ ಮನುಷ್ಯರು, నీ కర్మము సాయి, నీకు వచ్చిన కర్మము నీకు వచ్చిన ಕರ್ಮ ಕೇಳಿದಿರಾ? ನಿನ್ ಕರ್ಮ ನಿನ್ನ ಸುತ್ತಕೊಂಡಿದೆ. ಅವರ ಅಪ್ಪನ ಕರ್ಮ ಇವನು ಬಂದಿದೆ, ಅವ್ರ ಕುಟುಂಬದ ಕರ್ಮ ಇವನು ಬಂದಿದೆ. ನಿಮ್ಗೆ ಇದೇ ಬೇಕಾಗಿದ್ದು. ಕೆಟ್ಟದನ್ನ ಏನಂತಾರೆ? ಕರ್ಮ. ದರಿದ್ರನ್ನ ಏನಂತಾರೆ? ಕರ್ಮ. ಶಾಪನ ಏನಂತಾರೆ? ಕರ್ಮ. ಯೇಸು ಕ್ರಿಸ್ತನ ರಕ್ತ ನಮ್ಮ ನಿರ್ಜೀವ ಕರ್ಮಗಳನ್ನ, ಜೀವ ಇದಿರ ಕರ್ಮಗಳನ್ನ ಪುಡಿ ಮಾಡಿ ಜೀವ ಇದಿರ ಮಾಡ್ತಾ ಇದ್ದಂತೆ. ಅಷ್ಟೇ ಅರ್ಥ ಸಿಗ್ಬಿಡ್ತದೆ. ಮುಂದಕ್ಕೆ ಹೋಗ್ಬೋದು. 2ನೇ ಪಾಯಿಂಟ್ ಯಾವುದು? ಪರಲೋಕಕ್ಕೆ ಹೋಗೋಕೆ ನಮ್ಮ 2ನೇ ಕ್ರಿಯೆ ಏನು? ನಮ್ಮ ದೇಹದಲ್ಲಿ ನಡೆಸೋದು ನಾವು ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ಥಾನ ತಗೊಂಡ್ಬೇಕು. ಈಗ ನೀವು ಬಂದಿದ್ರೆ ಹಲ್ಲೆಲೂಯಾ. ತಂದೆ, ಮಗ, ಪವಿತ್ರಾತ್ಮನ ಹೆಸರು. ಯಾಕೆ ಈ ತಂದೆ, ಮಗ, ಪವಿತ್ರಾತ್ಮನ ಅಂದ್ರೆ ನಮ್ಮ ದೇವರು ತ್ರಿಯೇಕತೆ. 1 ತಂದೆ, 2 ಪರಿಶುದ್ಧಾತ್ಮ, 2 ಯೇಸು ಕ್ರಿಸ್ತ, 3 ಪರಿಶುದ್ಧಾತ್ಮ. ಕುಮಾರ ಅಂದ್ರೆ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಈ 3 ಸೇರಿ ದೇವರಾಗಿದ್ದಾರೆ. 3 ಸೇರಿ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಜಿವೋಡಿ ಆಮೆನ್. ಜಿವೋಡಿ ಗಾಡ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. 3 ಸೇರಿ ದೇವರಾಗಿದ್ದಾರೆ. ಈ 3 ಹೆಸರಲ್ಲಿ ನೀನು ದೀಕ್ಷಾ ಸ್ಥಾನ ತಗೊಂಡ್ರೆ ಪರಲೋಕಕ್ಕೆ ಹೋಗ್ತೀಯ. ಹಲ್ಲೆಲೂಯಾ. ಅದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ. 3 ವಿಧವಾದ ದೀಕ್ಷಾ ಸ್ಥಾನ ಇದೆ ಬೈಬಲ್. ಎಷ್ಟು ವಿಧವಾದ ದೀಕ್ಷಾ ಸ್ಥಾನ ಇದೆ? 1 ನೀರಿನಲ್ಲಿ ದೀಕ್ಷಾ ಸ್ಥಾನ, ಅದು ಮನುಷ್ಯನು ಕೊಡೋದು. 2 ಪರಿಶುದ್ಧಾತ್ಮನ ದೀಕ್ಷಾ ಸ್ಥಾನ, ಅದು ನಿನಗೆ ದೇವರು ಹೃದಯದೊಳಗಡೆ ಮಾಡೋದು. ನೀರಿನಲ್ಲಿ ದೀಕ್ಷಾ ಸ್ಥಾನ ಎಲ್ಲಿ? ತೊಟ್ಟಿ ಒಳಗಡೆ. ಎಲ್ಲಿ? ಅದು ಮನುಷ್ಯ ಕೊಡೋದು. ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್, ಪರಿಶುದ್ಧಾತ್ಮನ ದೀಕ್ಷಾ ಸ್ಥಾನ ದೇವರು ಮಾಡೋದು ನಿನ್ನ ಹೃದಯ ಒಳಗಡೆ ಆಗುತ್ತೆ. ಅದು ನಿನಗೆ ದೇವರು ಮಾತ್ರ ಗೊತ್ತಾಗುತ್ತೆ. ನೀರಲ್ಲಿ ಮುಳುಗಿಸೋದು ಎಲ್ಲರೂ ನೋಡ್ತಾರೆ. ಪರಿಶುದ್ಧಾತ್ಮನ ಅಭಿಷೇಕ ದೀಕ್ಷಾ ಸ್ಥಾನ ನಿನಗೆ ಮಾತ್ರ ಗೊತ್ತಾಗುತ್ತೆ. ನಿನಗೊಂಥರ ಸಂತೋಷ ಆಗುತ್ತೆ, ಒಂಥರ ಹ್ಯಾಪಿನೆಸ್ ಆಗುತ್ತೆ, ಒಂಥರ ಹ್ಯಾಪಿ ಆಗುತ್ತೆ ಒಳಗಡೆ ದೀಕ್ಷಾ ಸ್ಥಾನ ಆಗಿದ ತಕ್ಷಣ, ಅಭಿಷೇಕ ಬಂದಿದ ತಕ್ಷಣ. 3ನೇದು ಬೆಂಕಿಯ ಅಭಿಷೇಕ, ಪರಿಶುದ್ಧಾತ್ಮನಿಂದ ಸುಡಲ್ಪಡೋದು. ಪರಿಶುದ್ಧಾತ್ಮನಿಂದ ನಿನ್ನ ಹೃದಯ ಸುಡಲ್ಪಡೋದು. ಪರಿಶುದ್ಧಾತ್ಮನಿಂದ ನಿನ್ನ ಹೃದಯ ಸುಡುತ್ತೈತೆ. ಸುಡುವಾಗ ನೀನು ಯಾರಿಗೆ ಪ್ರೇಯರ್ ಮಾಡ್ತೀಯೋ, ಯಾರಿಗೆ ವಾಕ್ಯ ಹೇಳ್ತೀಯೋ, ಯಾರಿಗೆ ನೀನು ವಚನ ಹೇಳ್ತೀಯೋ, ಯಾರಿಗೆ ಸುವಾರ್ತೆಯನ್ನು ಪ್ರಕಟಿಸುತ್ತೀಯೋ ಅವರೆಲ್ಲ ದೇವರ ಕಡೆಗೆ ತಿರುಗ್ತಾರೆ. 99% ನಿನ್ನಲ್ಲಿರೋ ಬೆಂಕಿ ಅವರೆಲ್ಲ ಅನ್ಕೋತಿದೆ. ನಿನ್ನಲ್ಲಿರೋ ಬೆಂಕಿ ಅವ್ರನ್ನ ಪ್ರೇಯರ್ ಮಾಡಿಸ್ತಿದೆ. ನಿನ್ನಲ್ಲಿರೋ ಬೆಂಕಿ ಅವ್ರನ್ನ ಉಪವಾಸ ಮಾಡಿಸ್ತಿದೆ. ನಿನ್ನಲ್ಲಿರೋ ಬೆಂಕಿ ಅವ್ರನ್ನ ಬೈಬಲ್ ಓದಿಸ್ತಿದೆ. ನಿನ್ನಲ್ಲಿರೋ ಬೆಂಕಿ ಅವ್ರನ್ನ ಸೇವೆ ಮಾಡಿಸ್ತಿದೆ. ಇದು ಬೈಬಲ್ ಇರೋ 3 ದೀಕ್ಷಾ ಸ್ಥಾನ. ಇದಕ್ಕೆ ವಾಕ್ಯ ಬರ್ಕೊಂಡ್ಬಿಡಿ. ಮ್ಯಾಥ್ಯೂ ಚಾಪ್ಟರ್ 3:11-12. ಮತ್ತಾಯ ರಾಸಿನ ಗ್ರಂಥము, ಸುವಾರ್ತ ಗ್ರಂಥము 3వ అధ్యాయం 11-12. Praise the Lord. Hallelujah. Hallelujah. Amen. ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯ 11-12. Hallelujah. ಸೊ ಇದರ ವಿವರಣೆ ಕೊಟ್ಟೋಗ್ಬಿಡೋಣ. ದೀಕ್ಷಾ ಸ್ಥಾನ ಅಂದ್ರೆ ಏನಾಗ್ತಂದ್ರೆ, ದೀಕ್ಷೆ ಅಂದ್ರೆ ಮುಳುಗಿಸೋದು ಅಂತ. ಅದೇ ಇದನ್ನ ಬ್ಯಾಪ್ಟೈಸ್ ಅಂತಾರೆ. ಬ್ಯಾಪ್ಟೈಸ್ ಅನ್ನೋದು ಗ್ರೀಕ್ ಪದ. ಏನ್ ಪದ ಅದು? ಗ್ರೀಕ್ ಪದ ಬ್ಯಾಪ್ಟೈಸ್. ಬ್ಯಾಪ್ಟೈಸ್ ಅಂದ್ರೆ ಮುಳುಗಿಸೋದು. ತಮಿಳಲ್ಲಿ ಇದನ್ನ ಜ್ಞಾನಸ್ಥಾನ ಅಂತಾರೆ.
ಜ್ಞಾನ ಅಂದ್ರೆ ಏನು? ಬುದ್ಧಿ ಬಂದ್ಮೇಲೆ ಕೊಡೋದು ಅಂತ. ಬುದ್ಧಿ ಬರ್ಬೇಕು ಪಾಪಗಳ ಬಗ್ಗೆ, ತಪ್ಪುಗಳ ಬಗ್ಗೆ, ದೇವ್ರು ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದು, ದೇವ್ರು ಯಾವುದು, ನಿಜ ದೇವ್ರು ಯಾವುದು, ಕೆಟ್ಟ ದೇವ್ರು ಯಾವುದು, ಕತ್ತಲೆ ಯಾವುದು, ಬೆಳಕು ಯಾವುದು, ದೇವರಿಗೆ ಇಷ್ಟ ಯಾವುದು, ಮನುಷ್ಯರಿಗೆ ಇಷ್ಟ ಯಾವುದು, ಪರಿಶುದ್ಧಾತ್ಮ ಯಾರು, ತಂದೆಯಾದ ದೇವರು ಯಾರು, ಯೇಸು ಕ್ರಿಸ್ತನ ಯಾರು ಅಂತ ಅರಿಯೋದೇ ಪ್ರೈಸ್ ದ ಲಾರ್ಡ್ ಒಳ್ಳೆಯದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ಜ್ಞಾನ ಅಂತಾರೆ. ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ನಮ್ಮ ಮುಂದ್ಗಡೆ, 34 ಫ್ಲೋರ 25 ಫ್ಲೋರ ಏನೈತೆ, ಅದು ಕೂಡ ಜ್ಞಾನ, ಅದು ಲೋಕದ ಜ್ಞಾನ. ಒಂದು 18 ಚಕ್ರ 35 ಚಕ್ರ ಗಾಡಿ ಹೋಗ್ತಾ ಇರ್ತದೆ. ಅಬ್ಬಾ ಎಷ್ಟು ಚೆನ್ನಾಗಿದೆ, ಉದ್ದವಾಗಿದೆ, ಅದ್ಭುತವಾಗಿ ಹೆಂಗ್ ಕಂಡುಹಿಡಿದಿದೆ, ಅದು ಲೋಕದ ಜ್ಞಾನ. ಹಲ್ಲೆಲೂಯಾ. ಅಲ್ಲಿ ಒಂದು ಗಾಡಿನ, ಒಂದು ಮಿಷನ್, ಒಂದು JCB, ಒಂದು ಯಂತ್ರ ನೋಡಿ, ಒಂದು ಟೆಕ್ನಿಕಲ್, ಒಂದು ಫೋನ್, ನಮ್ಮಲ್ಲಿರೋ ಫೋನ್ ಏನೇನಿದೆ ನೋಡೋದ್ರಲ್ಲಿ ಏನೆಲ್ಲ ನೋಡ್ಬೋದು. FM ಇದೆ, ರೇಡಿಯೋ ಇದೆ, ಟೈಮ್ ಇದೆ, ಅಂಡ್ ಔಟ್ ಗೋಯಿಂಗ್ ಇದೆ, ಇನ್ಕಮಿಂಗ್ ಇದೆ, ವಾಟ್ಸ್ಆಪ್ ಇದೆ, ಫೇಸ್ಬುಕ್ ಇದೆ, ಟ್ವಿಟರ್ ಇದೆ. ಇದೆಲ್ಲ ಒಂದೊಂದು ಕಾಲದಲ್ಲಿ ನಾವು ಸಪರೇಟ್ ಆಗಿ ಬಾಕ್ಸ್ ಕಟ್ಕೊಬೇಕಾಗಿತ್ತು. ಅಲಾರಂ ಇದೆ, ಅದು ಕೂಡ ಎಬ್ಬಿಸ್ತಾ ಇದೆ ನಮ್ಮನ್ನ. ಔಟ್ ಗೋಯಿಂಗ್, ಇನ್ಕಮಿಂಗ್ ಮಾತಾಡ್ಬೋದು. ಇಷ್ಟೆಲ್ಲ ಇರೋದನ್ನ ನೋಡಿ ನಮ್ಗೆ ಏನು ಅನಿಸ್ತದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ. ಫೋನ್ ಹೊಗಳ್ತೀರಿ, ಆ ಡಿಸೈನರ್ ನ ಹೊಗಳಲ್ಲ. ಸೃಷ್ಟಿಗಳನ್ನ ಪೂಜಿಸ್ತೀರಿ, ಆ ಡಿಸೈನರ್ ಯೇಸು ಕ್ರಿಸ್ತನ ಹೊಗಳಲ್ಲ. ಆಗಿರ್ಲಿ, ಬೇರೆ ದಿನ ಮಾತಾಡೋಣ. ಹಲ್ಲೆಲೂಯಾ. ಬ್ಯಾಪ್ಟೈಸ್ ಅನ್ನೋದು ಗ್ರೀಕ್ ಪದ, ಅದರ ಅರ್ಥ ಮುಳುಗಿಸೋದು. ತಮಿಳಲ್ಲಿ ದೀರ್ಘ ಜ್ಞಾನಸ್ಥಾನ ಅಂತಾರೆ. ಜ್ಞಾನ ಬಂದ್ಮೇಲೆ ದೀಕ್ಷಾಸ್ಥಾನ ಕೊಡದೆ. ದೀಕ್ಷಾಸ್ಥಾನ ಅಂದ್ರೆ ಪಾಪಗಳಿಂದ ತೊಳೆಯಲ್ಪಟ್ಟು ಪರಿಶುದ್ಧ ಜೀವಿತದಿಂದ ಒಂದು ಮಾರ್ಗದಿಂದ ಇನ್ನೊಂದು ಮಾರ್ಗಕ್ಕೆ ಹೋಗೋದೇ ದೀಕ್ಷಾಸ್ಥಾನ ಅಂತ. ಚೆನ್ನಾಗಿ ಹೇಳ್ಬೇಕು, ಪ್ರತಿಯೊಬ್ಬರು ಗಮನ ಕೊಟ್ಟು. ನಾನು ದೀಕ್ಷಾಸ್ಥಾನ ಹೊಂದು ಬಿಟ್ಟಿದ್ದೀನಿ. ನಾನು ಕೇಳಿದ್ದೀನಿ ಪ್ರಶ್ನೆ, ನೀವು ನಡ್ಕೊಂತ ಇದೀಯಾ? ನೀನು ಹೊಂದು ಬಿಟ್ಟಿದ್ಯಾ? ಹೇಳ್ತೀನಿ, ನಾನು ಓಕೆ ಅಂತೀಯಾ? ಬೈಬಲ್ ನೋಡೋಣ. ಆಮೇಲೆ ಇವ್ರು ಮಾತ್ರ ಅನ್ಬೇಡ ಅಂತ ನಾನು ಅವಾಗಲೇ ವಾಕ್ಯ ಹೇಳ್ಬಿಟ್ಟೆ. ಕ್ಲೀನ್ ಆಗಿ ಹೇಳಿ, ಇಂಟ್ರೆಸ್ಟೆಡ್ ಆಗಿ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಸ್. ಆಮೇಲೆ ಈ ವಿಷಯದಲ್ಲಿ ಬಹಳ ಗೊಂದಲಗಳನ್ನು ಹುಟ್ಟಿಸ್ತಾರೆ ಕೆಲವು ಕ್ರೈಸ್ತರು, ಕೆಲವು ಕ್ರಿಸ್ತು ವಿರೋಧಿ ಆತ್ಮಗಳು. ಏನಂದ್ರೆ, ಕಳ್ಳ ದೀಕ್ಷಾಸ್ಥಾನ ತಗೊಂಡ, ಹೆಂಗಿದೆ ನೋಡಿ ಜ್ಞಾನ. ಅವ್ನು ದೀಕ್ಷಾಸ್ಥಾನ ತಗೊಂಡಿಲ್ಲ, ಪರದೇಶಕ್ಕೆ ಹೋದನಂತ ಯೇಸು ಕ್ರಿಸ್ತನಿಂದ. ಯೋಹಾನ ದೀಕ್ಷಾಸ್ಥಾನ ತಗೊಂಡ್ರ, ಶಿಷ್ಯ ದೀಕ್ಷಾಸ್ಥಾನ ತಗೊಂಡ್ರೆ ಎಲ್ಲಿದೆ ತೋರಿಸಿ ಅಂತ ನಾವು ಮುಂದೆ ಬೈಬಲ್ ತಗೊಂಡು. ಇವ್ರು ಎಸ್ಪೆಷಲಿ ಚರ್ಚ್ ಹೋಗೋರು, ದೇವ್ರ ಹತ್ರ ಹೋಗೋರು, ದೇವ್ರ ಮಕ್ಕಳು ಅನ್ಸ್ಕೊಂಡಿರು. ಹಿಂಗಲ್ಲ ಅನ್ನೋವಾಗ ನಿಮ್ಗೆ ಏನ್ ಅನಿಸ್ತದೆ? ಕಳ್ಳ ತಗೊಳ್ಳಿಲ್ಲ, ಕರೆಕ್ಟೇ. ಯೋಹಾನ ತಗೊಳ್ಳಿದ್ದು ಇಲ್ಲ, ಅವನ್ನೆಲ್ಲರಿಗೂ ಕೊಟ್ಟ, ಕರೆಕ್ಟು. ಆಮೇಲೆ ಶಿಷ್ಯರು ತಗೊಳ್ಳಿಲ್ಲ, ಅದು ಕರೆಕ್ಟ್, ಅವ್ರು ಕೊಟ್ಟರು ಶಿಷ್ಯರು. ಹಲ್ಲೆಲೂಯಾ. ಆಮೇಲೆ ಪೌಲ ಇನ್ನೊಂದು ಹತ್ರ ಹೇಳ್ತಾನೆ ಕೊರಿಯಂತ ಗ್ರಂಥದಲ್ಲಿ, ನಾನು ದೀಕ್ಷಾಸ್ಥಾನ ಕೊಡೋದಿಕ್ಕೆ ಬಂದಿಲ್ಲ, ಸುವಾರ್ತೆ ಸಾರೋದಕ್ಕಾಗಿ ಕಳಿಸಲ್ಪಟ್ಟರು. ಇದನ್ನ ಇಟ್ಕೊಂಡು ಕೆಲವರು ಮಾತಾಡ್ತಾರೆ. ಅವ್ನು ಹೇಳಿದ ಅರ್ಥ ಅದಲ್ಲ. ಅವನು ದೀಕ್ಷಾಸ್ಥಾನ ಕೊಟ್ಟ ಅನೇಕರಿಗೆ. ಪೌಲ ಶ್ರೀ ಪೌಲ ದೀಕ್ಷಾಸ್ಥಾನ ಹೇಳಿದ್ರೇನೆ ಸುವಾರ್ತೆ ಕೇಳೋದು. ಫಸ್ಟ್ ಸುವಾರ್ತೆ, ಆಮೇಲೆ ದೀಕ್ಷಾಸ್ಥಾನ ಅಂತ ಹೇಳಿದ್ರು. ಆ ಗುಣಾತ್ಮವಾಗಿ ಹೇಳಿರೋದನ್ನ ಶರೀರವಾಗಿ ತಗೊಂಡು ನಮ್ಮ ಹತ್ರ ವಾದಕ್ಕೆ ಬರ್ತಾರೆ ಹುಷಾರಾಗಿ. ಅದನ್ನ ನಾನಿಸಮ್ ಅಂತ. ನಾನಿಸಮ್ ಅಂದ್ರೆ ಒಂದು ಬುದ್ಧಿಸಮ್ ಅಂತ ಕೇಳಿದ್ರ. ಆಮೇಲೆ ಹಲ್ಲೆಲೂಯಾ. ಅದೇ ತರನೇ ಅದು ಒಂದೊಂದೊಂದೊಂದೊಂದು ಇದು ಜ್ಞಾನ, ತಿಳುವಳಿಕೆ. ಹಲ್ಲೆಲೂಯಾ. ಫ್ಯಾಸಿಸಮ್ ಅಂತಿದೆ, ಕಮ್ಯುನಿಸಮ್ ಅಂತಿದೆ. ಹಲ್ಲೆಲೂಯಾ. ಕಮ್ಯುನಿಸಮ್ ಕೇಳಿದ್ರೆ ಇಲ್ವಾ? ಚೀನಾದಲ್ಲಿರೋ ಸರ್ಕಾರ ಯಾವುದು? ಕಮ್ಯುನಿಸ್ಟ್. ಅದು ಬೇರೆ. ಎಲ್ಲ ಒಂದೊಂದು ತತ್ವಗಳು, ಅದು ಬೇಡ. ಸರಿ, ಯೋಹಾನ ತಗೊಳ್ಳಿಲ್ಲ, ಯೇಸು ಕ್ರಿಸ್ತ ತಗೊಂಡಿದ್ದಾರೆ. ದೀಕ್ಷಾಸ್ಥಾನಕ್ಕೆ ಯೇಸು ಕ್ರಿಸ್ತನೇ ಮಾದರಿ. ದೀಕ್ಷಾಸ್ಥಾನ ತಗೊಂಡಿರೋದು ಇದೆಯಾ ಇಲ್ವಾ? ಯೇಸು ಕ್ರಿಸ್ತ ತಗೊಂಡಿದ್ದಾರೆ. ಆತನ ನೋಡು. ಆಮೇಲೆ ಯಾರು ತಗೊಂಡಿದ್ದಾರೋ ತಗೊಂಡಿಲ್ವೋ, ಯೇಸು ಕ್ರಿಸ್ತ ನನಗೆ ಹೇಳಿದ್ದಾನೆ ತಗೊಂತ, ನಾನ್ ತಗೊಂಡಿದ್ದೀನಿ ಅನ್ನೋದೇ ನಿನಗೆ ಬೇಕು ಅಷ್ಟೇ. ನಾನ್ ತಗೊಂಡಿದ್ದೀನಿ ಅನ್ನೋ ನಿಶ್ಚಯ ನಿನಗಿರ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮಿನಿಮಮ್ ದೀಕ್ಷಾಸ್ಥಾನ ತಗೊಳ್ಳೋಕೆ 13 ವರ್ಷ ಮೇಲೆ ಪಾಪ ಅಂದ್ರೆ ಏನಂತ ಗೊತ್ತಾಗ್ಬೇಕು, ದೇವರಂದ್ರೆ ಏನಂತ ಗೊತ್ತಾಗ್ಬೇಕು, ನಿತ್ಯ ಜೀವ ಅಂದ್ರೆ ಏನಂತ ಗೊತ್ತಾಗ್ಬೇಕು, ಪಾಪ ಅಂದ್ರೆ ಏನಂತ ಗೊತ್ತಾಗ್ಬೇಕು, ದೇವರಂದ್ರೆ ಯಾರಂತ ಅರ್ತಿರ್ಬೇಕು, ನರಕ ಪರಲೋಕ ಅಂದ್ರೆ ಏನಂತ ಗೊತ್ತಿರ್ಬೇಕು, ಸೃಷ್ಟಿ ಯಾರು ನಾನ್ ಯಾರಂತ ಗೊತ್ತಿರ್ಬೇಕು. ಇದನ್ನೆಲ್ಲ ಗೊತ್ತಿದ್ರ ಚಿಕ್ಕ ಮಕ್ಕಳನ್ನ ತಂದು ಹಿಂಗೆ ಸ್ಪ್ರಿಂಕ್ಲಿಂಗ್ ಮಾಡ್ಬಿಡ್ತಾರೆ. ಅದ್ರ ಹೆಸರೇ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್. ಚಿಕ್ಕ ವಯಸ್ಸಲ್ಲಿ ಮಾಡ್ಬಿಡ್ತಾರೆ ಕೆಲವು ಚರ್ಚ್ಗಳಲ್ಲಿ. ಇನ್ ಕೆಲವನ್ನ ನೀರಲ್ಲಿ ಹಂಗೆ ಮುಳುಗಿಸ್ಬಿಡ್ತಾರೆ. ಹಂಗೆ ನೀರ್ ಮೇಲೆ ಹಾಕ್ಬಿಟ್ರೆ ದೀಕ್ಷಾಸ್ಥಾನ ಆಗುತ್ತೆ. ಟ್ಯಾಂಕ್ ಹತ್ರ ಕರ್ಕೊಂಡು ಹೋಗಲ್ಲ.
ಚಿಕ್ಕ ಮಗುನ ಹಿಂಗೆ ಎತ್ಕೊಂಬಂದು ಹಿಡ್ಕೊಂತಾರೆ ತಾಯಿ, ಆ ಮಗು ಏನು ಗೊತ್ತಿಲ್ಲ, ಬ್ಯಾಪ್ಟಿಸಮ್ ಆಗಬೇಕು. ಇದು ತಪ್ಪು, ಇದು ಕರೆಕ್ಟ್ ಅಲ್ಲ. ಬ್ಯಾಪ್ಟಿಸಮ್ ಅಂದ್ರೆ ಮುಳುಗಿಸೋದು ಅಂತ ನಾನು ಅವಾಗಲೇ ಹೇಳ್ಬಿಟ್ಟೆ. ಮುಳುಗಿಸ್ಲೇಬೇಕು. ಪಾಪದ ಜೀವಿತ ಫುಲ್ ಇವಾಗ ಮುಳುಗ್ಸೋಕೆ ನೀವಷ್ಟೇ ಕೈಗಳನ್ನೆಲ್ಲ ಫುಲ್ ಕೆಳಗಡೆ ಮಾಡಬೇಕು. ಈ ಫುಲ್ ಬಾಡಿ ಒಂದು ಸೆಕೆಂಡ್ ಆದ್ರೂ ನೀರು ಒಳಗಡೆ ಇರಬೇಕು, ಫುಲ್ ಮಣ್ಣಾಗ್ಬಿಡ್ಬೇಕು. ಅದು ಸಮಾಧಿ ತರ ಕ್ಷಣ ಮಾತ್ರದಲ್ಲಿ ಹಸುಬಲಾಗಿ ಎದ್ದೊಳ್ತೀಯ, ಹಸುಬಲಾಗಿ ಎದ್ದೊಳ್ತೀಯ. ಹಳೆ ಸೋಮಣ್ಣ ಸತ್ತೋದ, ಹಳೆ ಶಿಲ್ಪ ಸಿಸ್ಟರ್ ಸತ್ತೋದ್ರು, ಹಳೆ ರಂಜಿತಾ ಸಿಸ್ಟರ್ ಸತ್ತೋದ್ರು, ಹಳೆ ಗೌರಮ್ಮ ಸತ್ತೋದ್ರು, ಹಳೆ ಕುಮಾರಿ ಸಿಸ್ಟರ್ ಸತ್ತೋದ್ರು, ಹಳೆ ಅಭಿನಯ ಸತ್ತೋದ್ರು. ಹೊಸ ಅಭಿನಯ, ಹೊಸ ಶ್ರೀನಿವಾಸ್ ಬ್ರದರ್, ಹೊಸ ರಂಜಿತಾ ಸಿಸ್ಟರ್, ಹೊಸ ಗೌರಮ್ಮ, ಹೊಸ ರಂಜಿತಾ ಸಿಸ್ಟರ್ ಎದ್ದೋಳ್ತಾರೆ ಮೇಲ್ಗಡೆ. ಆಮೇಲೆ ನೀವೊಂದು ತಿಳ್ಕೊಳ್ಳಿ, ಟ್ಯಾಂಕ್ ಒಳಗಡೆ ಯೇಸು ಸ್ವಾಮಿ ಫಾಸ್ಟ್ ನೋಡ್ಬೇಡಿ. ಒಳಗಡೆ ನಮ್ಗೆ ಮುಂಚೆ ಯೇಸು ಸ್ವಾಮಿ ಅಲ್ಲಿರ್ತಾರೆ ಈಗ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಕ್ಕಳಿಗೆ ದೀಕ್ಷಾಸ್ಥಾನ ಕೊಡ್ಬಾರ್ದು, ಜ್ಞಾನ ಬಂದ್ಮೇಲೆ ಕೊಡ್ಬೇಕು. ನಿಮ್ಮ ಮಕ್ಕಳಿಗೆ ಯಾರನ್ನ ಕೊಡ್ತೀನಂದ್ರೆ ಒಪ್ಕೋಬೇಡಿ. ಹಾಗೇನಿದೆ ಬೈಬಲ್ ಚಿಕ್ಕ ಮಕ್ಕಳು ಕೊಡ್ಬೇಕಂತ ಕೊಟ್ರೆ ಯೋಹಾನ ಯಾರಿಗಾದ್ರು ಬುದ್ಧಿ ಹೇಳ್ಕೊಂಡವ್ರಿಗೆ ಕೊಟ್ಟ. ಮಕ್ಕಳು ಹೇಳ್ಕೊಂತಾರೆ ಪಾಪ ಅಂತ, ಅವ್ರು ಎಲ್ಲಾರು ಒಳ್ಳೆ ಇರ್ತಾರೆ, ಕೆಟ್ಟದ್ದು ಕೂಡ ಒಳ್ಳೆ ಇರ್ತಾರೆ. ಅವ್ರು ದೀಕ್ಷಾಸ್ಥಾನ ಬಂದ್ಬಿಟ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಕೆಲವರು ಹೇಳ್ತಾರೆ ನಮ್ಗೆ ವಯಸ್ಸಾಗಿದೆ, ನಮ್ಗೇನ್ಕ ಪರಲೋಕ, ಯೇಸು ಸ್ವಾಮಿ ದೀಕ್ಷಾಸ್ಥಾನ. ತಪ್ಪು. ಸಾಯೋ ಮುದುಕರು ಕೂಡ ಯೇಸು ಸ್ವಾಮಿ. ಜಾಬ್ ಚಾಪ್ಟರ್ 3 ರೆಡಿ ಆಗಿರಿ. 3ನೇ ಅಧ್ಯಾಯ 5ನೇ ವಚನ ಮಾತಾಡ್ಕೊಳ್ಳಿ ಬೇಗ ಬಡ ಬಡ ಅಂತ. ರೋಮಾಪುರ 6:1-5. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕಾ? ಎಂದಿಗೂ ಇರಬಾರದು. ಬ್ರದರ್, ಶ್ರೀನಿವಾಸ್ ಬ್ರದರ್, ಕುಮಾರಿ ಸಿಸ್ಟರ್, ಅಭಿನಯ ಸಿಸ್ಟರ್, ರಂಜಿತಾ ಸಿಸ್ಟರ್, ಗೌರಮ್ಮ ಸಿಸ್ಟರ್, ಹಲ್ಲೆಲೂಯಾ, ಶಿಲ್ಪಾ ಸಿಸ್ಟರ್, ದೇವರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳ್ತಾ ಇದೆ. ಆಮೇಲೆ ಇಲ್ಲಿ ಕೂತಿರೋ ಎಲ್ಲ ಬ್ರದರ್ ಸಿಸ್ಟರ್ಸ್, ಹಲ್ಲೆಲೂಯಾ, ನಾವು ದೇವರ ಕೃಪೆ ಹೆಚ್ಚಾಗಲಿ ಅಂತ ಇನ್ನು ಪಾಪದಲ್ಲೇ ಜೀವಿಸೋಣ, ಇನ್ನು ಪಾಪದಲ್ಲೇ ನಿದ್ರೆ ಮಾಡೋಣ, ಇನ್ನು ಪಾಪದಲ್ಲೇ ಕೆಲಸ ಮಾಡೋಣ, ಇನ್ನು ಪಾಪದಲ್ಲೇ ಚರ್ಚಿಗೆ ಬರೋಣ, ಇನ್ನು ಪಾಪದಲ್ಲೇ ಬೈಬಲ್ ಓದೋಣ, ಇನ್ನು ಪಾಪದಲ್ಲೇ ಕೆಲಸಕ್ಕೆ ಹೋಗೋಣ, ಇನ್ನು ಪಾಪದಲ್ಲೇ ಮಾತಾಡೋಣ. ಎಂದಿಗೂ ಇರಬಾರದು. ಒಂದು ದಿನ ಇರಬಾರದು, ಒಂದು ಕ್ಷಣ ಇರಬಾರದು, ಒಂದು ಅವರ್ ಇರಬಾರದು, ಒಂದು ರಾತ್ರಿ ಕೂಡ ಇರಬಾರದು. ಕನಸಲ್ಲಿ ಕೂಡ ಪಾಪ ಮಾಡಬೇಡ. ಸ್ಪಿರಿಟ್ ಆಫ್ ಗಾಡ್, ದೇವರ ಆತ್ಮ ಮಾತಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಇದನ್ನು ಸ್ವೀಕಾರ ಮಾಡ್ಕೊಳ್ಳಿ ಅಂದ್ರೆ ಪಾಪ ನೋಡಿ. ದೇವರ ಆತ್ಮನನ್ನ ಬೇಡ ಅನ್ನೋ ಪ್ರತಿಯೊಬ್ಬರು ಕೂಡ ಪಾಪ ಮಾಡೋದು ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಎಂದಿಗೂ ಪಾಪ ಮಾಡಬಾರ್ದು. ನೆಕ್ಸ್ಟ್ ಓದಿ ಫಾಸ್ಟ್ ಆಗಿ. ಪಾಪದ ಪಾಲಿಗೆ ಸತ್ತವರಾದ ನೀವು ಇನ್ನು ಅದರಲ್ಲಿ ಬದುಕೋದು ಹೇಗೆ? ಯೇಸು ಕೃಷ್ಣ ಹತ್ರ ಹೇಳ್ಕೊಂಡೆ, ಇನ್ಮೇಲೆ ಪಾಪ ಮಾಡಲ್ಲ ಅಂತ ಕರ್ತನ ಬೋಧನೆ ತಿಂದೆ, ಇನ್ಮೇಲೆ ಪಾಪ ಮಾಡಲ್ಲ ಅಂತ ದೀಕ್ಷಾಸ್ಥಾನ ತಗೊಂಡು ರಕ್ಷಣೆ ಇಸ್ಕೊಂಡೆ, ಇನ್ಮೇಲೆ ಪಾಪ ಮಾಡಲ್ಲ ಅಂತ ಬಾಯಿಂದ ಅರಿಕೆ ಮಾಡಿ ನೀತಿವಂತರಾದೆ, ಮತ್ತೆ ಪಾಪ ಮಾಡ್ತೀಯ, ಮತ್ತೆ ದೀಕ್ಷಾಸ್ಥಾನ ತಗೊಂತೀಯ. ದೇವರ ಹತ್ರ ಹಠ ಮಾಡಿ ಪಾಪ ಮಾಡ್ತಾ ಇದೀಯಾ? ಹಠ ಮಾಡಿ ಪಾಪ ಮಾಡ್ತಾ ಇದೀಯಾ? ನಾನು ಮಾಡೇ ಮಾಡ್ತೀನಿ ದೇವ್ರೆ, ನೀನ್ ಏನ್ ಹಣ ಮಾಡು, ನಾನು ಮಾಡೇ ಮಾಡ್ತೀನಿ, ಈ ಸ್ವಲ್ಪ ದಿನ ಬಿಟ್ಬಿಟ್ಟು ನಾನು ಪರಿಶುದ್ಧವಾಗ್ತೀನಿ ಅಂತ ಹಠ ಮಾಡ್ತಾ ಇದೀಯಾ? ದೇವ್ರು ಹೇಳ್ತಾ ಇದ್ದಾರೆ, ಎಂದಿಗೂ ಪಾಪ ಮಾಡಬಾರ್ದು. ಎಂದಿಗೂ ನೀನು ಪಾಪ ಇದ್ದ ಮೇಲೆ ಮುಟ್ಟಬೇಡ, ಮಾತಾಡಬೇಡ, ನೋಡಬೇಡ, ತಿನ್ಬೇಡ, ಹೋಗ್ಬೇಡ. ಪಾಪ 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 ನಿನ್ನನ್ನ ಕೆಡಿಸ್ತಾ ಇದೆ, ಪಾಪ ನಿನ್ನ ಭಾಷೆಗೆ ತಳ್ತಾ ಇದೆ, ಪಾಪ ನಿನಗೆ ಮರಣನ ಕೊಡ್ತಾ ಇದೆ, ಪಾಪ ನಿನ್ನ ಆತ್ಮವನ್ನ ನರಕಕ್ಕೆ ತಗೊಂಡು ಹೋಗ್ತಾ ಇದೆ. ಪಾಪ ಇರೋ ಮನುಷ್ಯನು ಶಾಪಗ್ರಸ್ತನು. ಹಲ್ಲೆಲೂಯಾ. ನೀವು ನಾನು ಯಾರು ಬೈಕೊಂತ ಇದ್ದಾರೆ ಗೊತ್ತಿಲ್ಲ. ವಾಕ್ಯ ಹೆಂಗಿದೆ? ಪರಿಶುದ್ಧಾತ್ಮ ನನಗೆ 2.5 ಅವರಲ್ಲಿ ವಾಕ್ಯನೇ ಸಿದ್ಧ ಮಾಡ್ಕೊಂಡ, ಅದಕ್ಕೆ ಬಂದು 1 ಅವರಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. 2.5 ಅವರ್ ಆಗಿ ಮೆಸೇಜ್ ರೆಡಿ ಮಾಡಕ. ಆಮೆನ್, ಹಲ್ಲೆಲೂಯಾ. 1 ಅವರಲ್ಲಿ ಹೇಳ್ತಾ ಇದ್ದೀನಿ, ಅವಾಗ ತಿಳ್ಕೊಳ್ಳಿ. ಸ್ಪಿರಿಟ್ ಆಫ್ ಗಾಡ್, ಸ್ಪಿರಿಟ್ ಆಫ್ ಗಾಡ್. ಕಂಟಿನ್ಯೂ ಮಾಡಿ ಸಿಸ್ಟರ್. ಕ್ರಿಸ್ತ ಯೇಸುವಿಗೆ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಿಂದ ಪಾಲುಗಾರ. ಒಂದು ನಿಮಿಷ ಹೇಳಿ ಸಿಸ್ಟರ್, ಇದು ವಿವರಣೆ ಕೊಡ್ಬೇಕು. ಹಲ್ಲೆಲೂಯಾ. ಏನು ದೀಕ್ಷಾಸ್ನಾನ ಏನಕ್ಕಂತ ತಗೊಳ್ಳೋದು? ಕ್ರಿಸ್ತನಲ್ಲಿ ಸೇರೋದಿಕ್ಕೆ. ನೋಡಿ ಫಸ್ಟ್ ಸಿಸ್ಟರ್, ಕ್ರಿಸ್ತನಲ್ಲಿ ನೀವು ಒಂದಾಗ್ಬಿಟ್ಟಿರಂತೆ.
ಕ್ರಿಸ್ತನ ಬಾಡಿಯಲ್ಲಿ ಅಂಗಾಂಗಗಳಾಗ್ಬಿಡ್ತಾರಂತೆ. ಕ್ರಿಸ್ತನ ರಾಜ್ಯದಲ್ಲಿ ನೀವು ಒಂದು ಪಾಲುಗಾರರಾಗ್ಬಿಡ್ತೀರಂತೆ. ಕ್ರಿಸ್ತನ ನಿತ್ಯ ಜೀವನದಲ್ಲಿ ಪಾಲುಗಾರರಾಗ್ತಿರಂತೆ. ಕ್ರಿಸ್ತನ ಕೃಪೆಯಲ್ಲಿ ಪಾಲುಗಾರರಾಗ್ತಿರಂತೆ. ಆಶೀರ್ವಾದದಲ್ಲಿ ಪಾಲುಗಾರರಾಗ್ತಿರಂತೆ. ವರಗಳಲ್ಲಿ ಪಾಲುಗಾರರಾಗ್ತಿರಂತೆ. ಫಲಗಳಲ್ಲಿ ಪಾಲುಗಾರರಾಗ್ತಿರಂತೆ. ಸಮಾಧಾನದಲ್ಲಿ ಪಾಲುಗಾರರಾಗ್ತಿರಂತೆ. ಆರೋಗ್ಯದಲ್ಲಿ ಪಾಲುಗಾರರಾಗ್ತಿರಂತೆ. ಪರಿಶುದ್ಧತೆಯಲ್ಲಿ ಪಾಲುಗಾರರಾಗ್ತಿರಂತೆ. ನಿತ್ಯ ಜೀವನದಲ್ಲಿ ಪಾಲುಗಾರರಾಗ್ತಿರಂತೆ. ಆಮೆನ್. ಯೇಸು ಕ್ರಿಸ್ತನ ಆಶೀರ್ವಾದದಲ್ಲಿ ಪಾಲುಗಾರರಾಗ್ತಿರಂತೆ. ಹಲ್ಲೆಲೂಯಾ. ಸೆಕೆಂಡ್, ದೀಕ್ಷಾಸ್ಥಾನ ತಗೊಂಡಿದ ತಕ್ಷಣ ಏನಾಗ್ತಿರಂತೆ? ಯೇಸು ಕ್ರಿಸ್ತನ ವಾಗ್ದಾನಗಳಲ್ಲಿ, ವಚನಗಳಲ್ಲಿ, ಆಜ್ಞೆಗಳಲ್ಲಿ ನೀನು ಕಟ್ಟಲ್ಪಟ್ಬಿಟ್ಟು ಬಾಧ್ಯಸ್ಥನಾಗ್ತೀಯಂತೆ. ಯೇಸು ಕ್ರಿಸ್ತ ನಿನಗೆ ತಂದೆ, ಆತ ನಿನಗೆ ತಂದೆ, ನೀನು ಆತನಿಗೆ ಮಗಳು, ಮಗನಾಗ್ಬಿಡ್ತೀಯ. ಬಂಧನ ಸಂಬಂಧ ಏರ್ಪಡ್ಬಿಡ್ತದೆ. ಇಷ್ಟು ದಿನ ನೀನು ಹೊರಗಡೆ ಇದ್ದೆ. ಹಲ್ಲೆಲೂಯಾ. ನೀನ್ ನೀರಲ್ಲಿ ಮುಳುಗ್ತೀಯಲ್ಲ, ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ಸತ್ತಲ್ಲ, ಅದಕ್ಕೆ ಸಮಾನ. ಅರ್ಥ ಆಗೋಯ್ತಾ? ನೀನ್ ನೀರಲ್ಲಿ ಮುಳುಗಿಸ್ತಾನಲ್ಲ, ಬೋಧಕನು ಮುಳುಗಿಸಾಗ ಯೇಸು ಕ್ರಿಸ್ತ ಶಿಲ್ಬೆಯಲ್ಲಿ ಪ್ರಾಣ ಬಿಟ್ಟನಲ್ಲ, ಎತ್ಕೊಂಡೋಗಿ ಎಲ್ಲಿಟ್ಟಿದ್ರು? ಸಮಾಧಿಯಲ್ಲಿಟ್ರು. ಎಲ್ಲಿಟ್ರು? ನಿನ್ಗೆ ಆ ಬ್ಯಾಪ್ಟಿಸಮ್ ಟ್ಯಾಂಕ್ಗೆ ಸಮಾಧಿ ತಕ್ಷಣಕ್ಕೆ ಆತ್ಮಿಕವಾದ ಇದು ಒಂದು ಅರ್ಥವನ್ನು ಕೂಡಿದೆ. ಆತ್ಮಿಕ ಅರ್ಥದಿಂದ ಕೂಡಿದೆ. ದಯವಿಟ್ಟು ಇದನ್ನ ಶಾರೀರಿಕವಾಗಿ ಯಾರು ನೆನೆಸ್ಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನೀನು ಆ ನೀರಲ್ಲಿ ಮುಳುಗುವಾಗ ಯೇಸು ಕ್ರಿಸ್ತ ತರ ನೀನು ಸಾಯ್ತೀಯಂತೆ ಪಾಪಗಳಲ್ಲಿ. ಆಮೇಲೆ ಆತನ ಮರಣದಲ್ಲಿ ಪಾಲುಗಾರರಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣ್ಣಲ್ಪಟ್ಟೆವು. ಎಲ್ಲಿ ಉಣ್ಣೋದು? ಎಲ್ಲಿ? ಬ್ಯಾಪ್ಟಿಸಮ್ ಟ್ಯಾಂಕ್ ಅಲ್ಲಿ ಉಣ್ಣಲ್ಪಟ್ಟೆವು. ಆಮೇಲೆ ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ನೀರು ಒಳಗಡೆ ನಿನ್ನ ಯೇಸು ಕ್ರಿಸ್ತನ ಹೆಂಗೆ ಸತ್ತೋರ್ನ ಎಬ್ಬರಿಸಿದ ದೇವರು ಯೇಸುವನ್ನ ನೀನು ಕೂಡ ಜೀವದಿಂದೆದ್ದು ಟ್ಯಾಂಕ್ ಮೆಟ್ಲೆಗೆ ಈಚೆಗಡೆ ಹೋಗ್ತೀವಿ. ಅಷ್ಟೇ. ಇನ್ನು ನಿನಗೆ ಸಾವಿರ. ನೀನ್ ಸತ್ರೆ ಕೂಡ ಎಗೇನ್ ಬದುಕ್ತೀಯ. ನಿನಗೆ ಮರಣ ಇಲ್ಲ. ಈ ದೇಹಕ್ಕೆ ಮಾತ್ರ ಮರಣ ಬರ್ತದೆ. ಆತ್ಮಕ್ಕೆ ಎರಡನೇ ಮರಣ ನಿನ್ನ ಹಿಡಿಯಲ್ಲ. ಸೆಕೆಂಡ್ ಡೆತ್ ನಿನ್ನ ಹಿಡಿಯಲ್ಲ. ನರಕಕ್ಕೆ ನೀನು ಹೋಗಲ್ಲ. ಪಾಪಕ್ಕೆ ನೀನು ಹೋಗಲ್ಲ. ಮರಣ ನಿನ್ನ ಹಿಡಿಯಲ್ಲ. ಮರಣ ನಿನ್ಗೆ ಆಗೋಯ್ತು. ಈ ಬಾಡಿ ಮರಣಕ್ಕೆ ಮಾತ್ರ ವೇಟ್ ಮಾಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀರಲ್ಲಿ ಮುಳುಗಿರೋ ನೀನು ಪಾಪದಲ್ಲಿ ಸತ್ತೋದೆ. ಹಳೆ ಬ್ರದರ್ ಸತ್ತೋದ್ರು, ಹಳೆ ಸಿಸ್ಟರ್ ಸತ್ತೋದ್ರು. ಹೊಸ ರಂಜಿತ ಸಿಸ್ಟರ್ ಎದ್ದೇಳ್ತಾರೆ. ಹೊಸ ಶ್ರೀನಿವಾಸ್ ಬ್ರದರ್ ಎದ್ದೇಳ್ತಾರೆ. ಹಲ್ಲೆಲೂಯಾ. ಹೊಸ ಸೋಮು ಬ್ರದರ್ ಎದ್ದೇಳ್ತಾರೆ. ಹಳೆ ಸೋಮು ಬ್ರದರ್ ಸತ್ತೋದ್ರು. 35 ವರ್ಷ ಜೀವಿತ ನೀರಲ್ಲಿ ಸತ್ತೋಯ್ತು. 50 ವರ್ಷ ಗೌರವ ಹಳೆ ಬದುಕು ಆ ನೀರಲ್ಲಿ ಸಮಾಧಿ ಆಗೋಯ್ತು. ಮಗುವಾಗಿ ಅಸಬಳಾಗಿ ಎದ್ದೇಳ್ತೈತೆ ಅಂತ ಮುಂದೆ ಕೇಳ್ತಿದ್ದೆ. ಓದಿಸಿ ಬೇಗ. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆದ್ದು ಹೊಸ ಅಭಿನಯ, ಹೊಸ ಕುಮಾರಿ. ಹಲ್ಲೆಲೂಯಾ. ಹೊಸ ಕುಮಾರಿ. ಹಳೆ ಕುಮಾರಿ ಸತ್ತೋದ್ರು, ಹಳೆ ಅಭಿನಯ ಸತ್ತೋದ್ರು, ಹಳೆ ಶಿಲ್ಪ ಸಿಸ್ಟರ್ ಸತ್ತೋದ್ರು. ಇವತ್ತಿಂದ ನೀವು 12 ಗಂಟೆ ಮೇಲೆ ಹೊಸ ಶಿಲ್ಪ ಸಿಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾಕು ಸಿಸ್ಟರ್ ಓದಿ. ಆಮೆನ್. ಜಾನ್ ಚಾಪ್ಟರ್ 3:5 ಬೇಗ ಓದಿ. ಅದಕ್ಕೆ ಯೇಸು ನೆಕ್ಸ್ಟ್ ವಾಕ್ಯ ಮತ್ತಾಯ 28:19. ಮತ್ತಾಯ 28:19 ನೆಕ್ಸ್ಟ್ ಓದಿ ಸಿಸ್ಟರ್. ಅದಕ್ಕೆ ಯೇಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರರು. ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ
ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ, ಸ್ವರ್ಗಕ್ಕೆ, ಆತ್ಮರಕ್ಷಣೆಗೆ, ನಿತ್ಯ ಲೋಕಕ್ಕೆ, ನಿತ್ಯ ನಿವಾಸಕ್ಕೆ ಸೇರಲಾರನು. ಈ ಭೂಮಿ ಎಂದಿದೆ, ನರಕ ಶಾಶ್ವತ, ಪರಲೋಕ ಶಾಶ್ವತ, ಸ್ವರ್ಗ ಪರ್ಮನೆಂಟ್, ನರಕ ಕೂಡ ಪರ್ಮನೆಂಟ್. ಈ ಭೂಮಿಯಲ್ಲಿ ಹುಟ್ಟೋ ಪ್ರತಿ ಮಾನವನು ಇಲ್ಲ ನರಕಕ್ಕೆ ಹೋಗ್ಬೇಕು, ಇಲ್ಲ ಸ್ವರ್ಗಕ್ಕೆ ಹೋಗ್ಬೇಕು. ಎರಡನ್ನೂ ಕೂಡ ಹೋಗಲ್ಲ, ಯಾವುದಾದ್ರೂ ಒಂದಕ್ಕೆ ಹೋಗ್ತಾನೆ. ಅದನ್ನೇ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಸ್ವರ್ಗಕ್ಕೆ ಹೋಗಲ್ಲ. ಯಾಕೆ? ದೀಕ್ಷಾಸ್ಥಾನ ಗೊತ್ತಾಗ್ತಾ ಇದೆಯಾ? ದೀಕ್ಷಾಸ್ಥಾನ ತಕ್ಕೊಂಡ್ರೇನೆ ಪರಲೋಕಕ್ಕೆ ಹೋಗೋದು. ಕಳ್ಳನಿಗೆ ಹೇಳಿದ್ರಲ್ಲ, ನನಗೊಂಗೆ ಚಾನ್ಸ್ ಕೊಡ್ಬೋದಲ್ಲ. ಕಳ್ಳನಿಗೂ ದೇವರಿಗೂ ಅವನ ಕೃಪೆ, ಅವನಿಗೆ ಇಷ್ಟ. ಅವನು ಟೈಮ್ ಇದ್ದ ದೀಕ್ಷಾಸ್ಥಾನ ತಗೊಳಕ್ಕೆ ಹೇಳಿ, ಟೈಮ್ ಇದ್ದ, ಎಲ್ಲಿದ್ದ? ಹೋಗ್ಲಿ ಬಿಡ್ತಾರ ಅವನ್ನ ತಗೊಂತೀನಿ ಅಂದ್ರೆ ಏನ್ ಕೊಟ್ಟಿದ್ದು ಹೇಳಿ? ಅವನ್ನ ಯೇಸು ಕ್ರಿಸ್ತನಿಂದ ಶಿಕ್ಷೆ ಕೊಟ್ಟಿದ್ರು, ಮರಣ. ಕೆಳಗಡೆ ಇಳಿಯಂಗಿಲ್ಲ, ಸತ್ರೆ ತೆಗೆದು ಕೆಳಗಡೆ ಹೂಣಿಕೋದಷ್ಟೇ ಬಾಕಿ. ಆಮೇಲೆ ಇವತ್ತು ಕಳ್ಳನ್ಗಾಗಿಲ್ಲ, ಕುಳ್ಳನ್ಗಾಗಿಲ್ಲ ಅನ್ಕೊಂಡು ಕಳ್ಳನ ಕಥೆಗಳು ಹೇಳ್ತಾರೆ, ಸೈತಾನ್ ಕಥೆಗಳು. ನಂಬೇಡಿ, ನಿಜ ಹೇಳ್ಕೊಡ್ತಾ ಇದ್ದೀನಿ. ಹಿಂಗೆ ಹೇಳಿ ನಮ್ಮ ಮೈಂಡ್ ನ ವಾಶ್ ಮಾಡ್ತಾರೆ, ದೀಕ್ಷಾಸ್ಥಾನ ಬೇಡ ಅಂತ. ಅವನಿಗೆ ಟೈಮ್ ಇಲ್ಲ. ಅವ್ನಿಗೆ ಹೇಳಿದ್ ಯೇಸು ಕ್ರಿಸ್ತ, ನಾನು ಯೇಸು ಕ್ರಿಸ್ತನಲ್ಲ, ನಾನು ಯೇಸು ಅಲ್ಲ, ನಾನು ನಿಂತರ ಮನುಷ್ಯ. ನಾನು ಹೇಳಿದ್ರೆ ಕೂಡ ಯೇಸು ಸ್ವಾಮಿ ಕೂಡ ನೀರಲ್ಲಿ ತೊಗಿಸ್ಕೊಳ್ಳೇಬೇಕು, ನೀರಲ್ಲಿ ಹತ್ತಲೇಬೇಕು, ಪರಿಶುದ್ಧಾತ್ಮನ ಅಭಿಷೇಕ ಆಗಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಮಿಕ್ಕಿದ ವಾಕ್ಯಗಳು ಬರ್ಕೊಂಡ್ಬಿಡಿ. ಮತ್ತಾಯ 28:19, ಮಾರ್ಕ 16:16, ಮಾರ್ಕ 16:16 ಏನ್ ಹೇಳ್ತದೆ ಗೊತ್ತಾ? ಸ್ವಾರ್ಥೆಯನ್ನು ನಂಬಿ ಯಾರು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಾರೋ ಅವರು ರಕ್ಷಣೆಯನ್ನು ಹೊಂದುವರು. ನಂಬದೆ ಹೋಗುವವನು ದೇವರ ದಂಡನೆಗೆ ಗುರಿಯಾಗುವನು, ದೇವರ ದಂಡನೆಗೆ ಗುರಿಯಾಗುವನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಲೂಕ ಗ್ರಂಥ 7ನೇ ಅಧ್ಯಾಯ 7ನೇ ವಚನ, 7ನೇ ಅಧ್ಯಾಯ 29-30 ಏನಿದೆ ಅಂದ್ರೆ ಅದರಲ್ಲಿ ದೇವರ ಸಂಕಲ್ಪನಂತೆ ದೀಕ್ಷಾಸ್ಥಾನ ತಗೊಳ್ಳೋದು ಏನಂತೆ? ದೇವರ ಪ್ಲಾನ್, ದೇವರ ಆಸೆ. ಮನುಷ್ಯನಿಗೆ ನೇಮಿಸಿರೋ ಕರ್ತವ್ಯದಲ್ಲಿ ಮೈನ್ ಕರ್ತವ್ಯ ನೀರಲ್ಲಿ ದೀಕ್ಷಾಸ್ಥಾನ ತಗೊಳ್ಳೋದು. ಅದಿಲ್ಲದೆ ಯಾವ ಮನುಷ್ಯನ ಸಣ್ಣ ಪಕ್ಕ ನರಕ. ನೀರಿನಲ್ಲಿ ದೀಕ್ಷಾಸ್ಥಾನ ಆಗ್ಲಿಲ್ವಾ? ಆಮೇಲೆ ಪಕ್ಕ ನರಕ. ಪ್ರತಿ ಭೂಮಿಯಲ್ಲಿಟ್ಟಿರೋ ಪ್ರತಿ ಮನುಷ್ಯನು ನೀರಲ್ಲಿ ಯೇಸು ಸ್ವಾಮಿ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ಮುಳುಗಲೇಬೇಕು. ಮುಳುಗಿದ್ರೇನೆ ಪರಲೋಕ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿದ್ದೀರಾ ಸಿಸ್ಟರ್? ಚೆನ್ನಾಗಿದೆಯಮ್ಮ? ಹೆಂಗಿದೆ ಬ್ರದರ್? ನೀವು ಹೇಗಿದ್ದೀರಾ? ಆರಾಮಾಗಿದೆಯಾ ಬ್ರದರ್? ದೀಕ್ಷಾಸ್ಥಾನ ಕೊಡುವಾಗ ನೀರು ಕೇಳ್ಬಿಟ್ಟು ಹಿಡ್ಕೊಂಡು ಕುಡಿತಾ ಇದ್ರೆ ಎಲ್ಲಿ ಅನಿತಾ ಸಿಸ್ಟರ್ ಎಲ್ಲಿದ್ದಾರೆ? ಹೋಗ್ಬಿಟ್ಟ ಅಲ್ಲಿ ಕೂತಿದ್ದಾರ? ಆಮೇಲೆ ಬೈಬಲ್ ಸ್ಟಡಿ ಮಾಡುವಾಗ ಆಮೇಲೆ ಬಹಳ ಜನರಿಗೆ ಬಾಡಿಯಲ್ಲಿ ವ್ಯತ್ಯಾಸ ಮಾಡುವುದನ್ನು ಸೈತಾನ. ಕೆಲವರಿಗೆ ಪಾಪಗಳ ಅರಿಕೆ ಮಾಡ್ಕೊಳ್ತಾ ಇದ್ರು. ಹಲ್ಲೆಲೂಯಾ. ಆಮೇಲೆ ಸುವಾರ್ತೆ ಕೇಳಕ್ ಬಿಡ್ತಾ ಇರಲ್ಲ ಅವ್ರನ್ನ. ಹಲ್ಲೆಲೂಯಾ. ಹಂಗೆ ಕೂತಿರೋದ್ರೆ ನಡುತ್ತಾ ಇದ್ರು, ಹಂಗೆ ಹಂಗೆ ಬಾಡಿ ಒಳಗಡೆ ಅವ್ರಿಗೆ ಅದುರ್ತಾ ಇತ್ತು. ಕರಳು, ಕಿಡ್ನಿ, ಹಾರ್ಟ್ ಡಗ 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 ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕೇಳಿದೆ ಸಿಸ್ಟರ್ ಬ್ರದರ್, ಅಷ್ಟೇ, ಬೇರೆ ಏನಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೀಕ್ಷಾಸ್ಥಾನ ತಗೊಂಡ್ರು, ಆಮೇಲೆ ಪರಿಸಾಯರು ತಗೊಂಡ್ರು, ಆಮೇಲೆ ಶಾಸ್ತ್ರಿಗಳು ತಗೊಂಡ್ರು. ಆದ್ರೆ ಪರಿಸಾಯರು, ಉಪದೇಶಕರು, ಸದ್ದುಕಾಯರು ತಗೊಳ್ಳಿಲ್ಲ. ಅವರು ದೇವರ ಸಂಕಲ್ಪವನ್ನ ನಿರಾಕರಿಸಿರಂತೆ. ಯೇಸು ಬೇಡ, ನರಕ ಬೇಕು, ಪರಲೋಕ ಬೇಡ, ಕತ್ಲೆ ಲೋಕ ಬೇಕು, ನಿತ್ಯ ರಾಜ್ಯ ಬೇಡ, ಶಾಶ್ವತ ರಾಜ್ಯವನ್ನ ನಾವು ಸೇರಿ. ಶಾಶ್ವತ ರಾಜ್ಯ, ನರಕ ಇಲ್ಲ ಪರಲೋಕ, ಯಾವ್ದು ಬೇಕು? ಈ ಭೂಮಿಯಲ್ಲಿ ನಿನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಎಕ್ಸಾಮಿನೇಷನ್ ತರ ಇಟ್ಟಿದ್ದಾರೆ. ಇಲ್ಲಿ ನೀನು ಎಕ್ಸಾಮ್ ಬರೆಯಕ್ಕೆ ಬಂದಿರೋದು, ನೀನು ಇಲ್ಲಿ ಬಂದಿರೋದು ಸ್ಟಡಿಗೆ. ನೀನ್ ಪರ್ಮನೆಂಟ್ ಈ ಭೂಮಿ ಅಲ್ಲ, ನೀನು ಈ ಲೋಕ ನಿನಗೆ ಪರ್ಮನೆಂಟ್ ಅಲ್ಲ. ಈ ಭೂಮಿ ನಿನಗೆ
ಭೂಮಿಗೆ ಶಾಶ್ವತವಲ್ಲ. ಮತ್ತೊಂದು ಲೋಕ ಇದೆ, ಮತ್ತೊಂದು ಊರಿದೆ, ಅದು ಪರ್ಮನೆಂಟ್. ಈ ಊರಲ್ಲಿ ನೀನು ಎಕ್ಸಾಮ್ ಬರೆಯಕ್ಕೆ ಬಂದಿದೆ ಭೂಮಿಗೆ. 80 ವರ್ಷ ನೀನು ಕೊಟ್ಟಿದ್ದಾನೆ. 70 ವರ್ಷದಲ್ಲಿ ನೀನು ಏನ್ ಬರೀತೀಯೋ ಅದನ್ನ ಬಿತ್ಕೊಂತೀಯ, ಏನ್ ಬಿತ್ತಿದೆಯೋ ಅದನ್ನ ಕುಯ್ಕೊಂತೀಯ. ನರಕನ ಬಿತ್ತಿದ್ಯಾ, ನರಕನ ಕುಯ್ತೀಯ. ಪರಲೋಕ ಬಿತ್ತಿದ್ಯಾ, ಪರಲೋಕನ ಕುಯ್ತೀಯ. ದೇವರಿಗೆ ಸಂಬಂಧವಾದದ್ದು ಬಿತ್ತಿದ್ಯಾ, ನಿತ್ಯ ಜೀವನ ಕುಯ್ತೀಯ. ಸೈತಾನಿಗೆ ಸಂಬಂಧವಾದದನ್ನ ಬಿತ್ತಿದ್ಯಾ, ನೈತ್ಯ ನರಕನ ಕುಯ್ಕೊಂತೀಯ. ಪ್ರತಿಫಲನ ವೇಸ್ಟ್ ಮಾಡ್ಕೋಬೇಡ. ಭೂಮಿಗೆ ದೇವರನ್ನ ಅಮೂಲ್ಯವಾಗಿ ಕಳಿಸಿದ್ದಾನೆ. ಸುಮ್ಮನೆ ಏನೋ ಒಂದು ತಪ್ಪು ಮಾಡ್ಬೇಕು, ಏನೋ ಒಂದು ಪಾಪ ಇರ್ಬೇಕು, ಏನೋ ಒಂದು ಮನುಷ್ಯರ ಹ್ಯಾಬಿಟ್ ಇರ್ಬೇಕಂತ ನಾಸಿಸಮ್ ಅದು, ಫ್ಯಾಸಿಸಮ್ ಅದು, ಕಮ್ಯುನಿಸಮ್ ಅದು. ಕಮ್ಯುನಿಸಮ್ ಏನ್ ಗೊತ್ತಾ? ದೇವರಿಲ್ಲ ಅನ್ನೋ ವಾದ ತತ್ವ, ಅವ್ರ ಸಿದ್ಧಾಂತ. ಹಲ್ಲೆಲೂಯಾ. ದೇವರೇ ಇಲ್ಲ ಅಂತಾರ. ಭೂಮಿ ದೇವರೇ ಇಲ್ಲ, ಇದೆಲ್ಲ ಆಟೋಮೆಟಿಕ್ಲಿ ಆಗೋಯ್ತದೆ. ನೀನು ನಾನು, ಬೆಟ್ಟ ಗುಡ್ಡ, ನೀರು, ಕಾಯಿ ಪಲ್ಯ, ಸಮುದ್ರ, ಭೂಮಿ, ಗ್ಯಾಲಕ್ಸಿ, ಸೂರ್ಯ, ಚಂದ್ರ, ನಕ್ಷತ್ರ, ಹಂಗೆ ಆಗ್ಬಿಡ್ತಾರೆ. ಫೋನ್ ಹಂಗೆ ಆಗ್ಬಿಡ್ತಾ, ಈ ಬೈಬಲ್ ಹಂಗೆ ಪ್ರಿಂಟ್ ಆಗ್ಬಿಡ್ತಾ, ಈ ಬಾಟ್ಲ್ ಹಂಗೆ ರೆಡಿ ಆಗ್ಬಿಡ್ತಾ, ಈ ಬುಕ್ ಹಂಗೆ ಪೇಪರ್ ರೆಡಿ ಆಗೋಯ್ತಾ, ಡಿಸೈನರ್ ಇದ್ದಾನೆ ರೆಡಿ ಆಯ್ತು, ಮೇಕರ್ ಇದ್ದಾನೆ ರೆಡಿ ಆಯ್ತು, ಮೊಬೈಲ್ ರೆಡಿ ಮಾಡಿ ಕಂಡಿದ್ದಾನೆ ಅದಕ್ಕೆ ಮೊಬೈಲ್ ರೆಡಿ ಆಯ್ತು. ಸೃಷ್ಟಿಕರ್ತನಿದ್ರೆ ಸೃಷ್ಟಿ ಹೆಂಗಾಯ್ತು? ಅಜ್ಞಾನ, ನಾಸಿಸಮ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ 3ನೇ ಪಾಯಿಂಟ್ ಯಾವುದು? ಪರಿಶುದ್ಧಾತ್ಮನ ಅಭಿಷೇಕದಿಂದ ಹೊಂದಬೇಕು. ಪರಿಶುದ್ಧಾತ್ಮನ ಅಭಿಷೇಕದಿಂದ ನೀನು ತುಂಬಾ ಪಟ್ರೆ ಪಾಲ್ಗೊಳ್ಬಹುದು. ದೀಕ್ಷಾ ಸ್ಥಾನ ತಗೊಂಡ್ಬಿಟ್ಟು